Why MNC? Okay, that's fine. Why important? Trainings are very important, especially product trainings are very important. MNC ಪ್ರಾಡಕ್ಟ್ ಟ್ರೈನಿಂಗ್ ಇವತ್ತಿಂದು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ MNC ಯ ಪ್ರಾಡಕ್ಟ್ಗಳು ಬಹಳಷ್ಟು ಕೆಲಸ ಮಾಡ್ತವೆ. ಓಕೆ ಓಕೆ ನನ್ನ ಹೆಸರು ಇದು ಈ ಟ್ರೈನಿಂಗ್ ಏನಾಗಿರ್ತದೆ ಅಂದ್ರೆ ಅಪ್ ಟು ಒಂದು 40-45 ಮಿನಿಟ್ಸ್ ಇರ್ತದ. ಅದಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗಿ ಕೂತ್ಕೊಡ್ರಿ, ವಿಡಿಯೋನ ಆನ್ ಮಾಡ್ಕೊಡ್ರಿ, ಹೆಡ್ಫೋನ್ ಅನ್ನ ಯೂಸ್ ಮಾಡ್ಕೊಡ್ರಿ, ಜೊತೆಗೆ ಪೆನ್ನು, ಡೈರಿ, ಪೇಪರ್, ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಇದ್ರೆ ನೀವು ಏನಾಗತ್ತಂತಂದ್ರೆ ಈ ಟ್ರೈನಿಂಗ್ ಅದ ಒಂದು ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಅದಕ್ಕೆ ಪೆನ್ನು, ಪೇಪರು, ಪ್ರೆಸೆನ್ಸ್ ಆಫ್ ಮೈಂಡ್ ನೊಂದಿಗೆ ಇಲ್ಲೇ ಇರ್ರಿ. ಜೊತೆಗೆ ಏನಾದರೂ ನಿಮ್ಗೆ ಕ್ವಶನ್ಸ್ ಗಳಿದ್ರೆ ಅಂತಂದ್ರೆ ಲಾಸ್ಟ್ ಎಂಡಿಗೆ ನಾವು ಸಾಲ್ವ್ ಮಾಡ್ತೀವಿ. ಅದಕ್ಕೆ ಅದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ. ಥ್ಯಾಂಕ್ ಯು. ಓಕೆ, MNC ಮೇಲಿನ್ ನ್ಯೂಟ್ರಿಕೇರ್ ಎಸ್ ಇಟ್ಸ್ ಅ ಬ್ರ್ಯಾಂಡ್, ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಪಾರ್ಟ್ನರ್, ಒಂದು ಪ್ರಾಡಕ್ಟ್ಸ್ ಟ್ರೈನಿಂಗ್ ಆಗಿರ್ತದ. ವೆಲ್ಕಮ್ ಟು ದ ಪ್ರಾಡಕ್ಟ್ಸ್ ಟ್ರೈನಿಂಗ್. ಓಕೆ, ಎಸ್ ಡಿಸ್ಕ್ಲೇಮರ್ ಕೂಡ ಇರ್ತದ. ಇಲ್ಲಿ ಪ್ರಾಡಕ್ಟ್ ಗಳು ಏನಾಗಿರ್ತಾವ ಅಂತಂದ್ರೆ ಯಾವ್ದೇ ಡಯಾಗ್ನೋಸ್ ಮಾಡೋದಲ್ಲ, ಯಾವುದೇ ಡಿಸೀಸ್ ಗಳನ್ನ ಕ್ಯೂರ್ ಮಾಡೋದಲ್ಲ, ಆದ್ರೆ ಇದು ವೆಲ್ನೆಸ್ ಆಗಿ ಒಂದು ವೆಲ್ನೆಸ್ ಏನು ಪ್ರಾಡಕ್ಟ್ ಆಗಿ ನಾವು ಕೆಲಸ ಮಾಡ್ತೇವೆ. ವೆಲ್ನೆಸ್ ಲೈಫ್ ಸ್ಟೈಲ್ ಆಗಿ ನಾವು ಕೂಡ ಕೆಲಸ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು. ನಂದು ಸಿಂಪಲ್ ಒಂದು ಸ್ಮಾಲ್ ಸ್ಟೋರಿ. ನಾನು ಈ ಕಮ್ಯುನಿಟಿ, ನನ್ನ ಹೆಸರು ಬಸವರಾಜ್ ಹೊಡೆಯಮನಿ ಅಂತ. ನಾ ಈ ಕಮ್ಯುನಿಟಿಗೆ ಬಂದದ್ದು ವೇಟ್ ಲಾಸ್ಗೋಸ್ಕರ. ಮತ್ತು ವೇಟ್ ಲಾಸ್ ಅಂತ ಏನಲ್ಲ, ಜೀವನದೊಳಗೆ ಫಿಟ್ ಆಗಿರ್ಬೇಕು, ಫೈನ್ ಆಗಿರ್ಬೇಕು, ಯಾವತ್ಲೂ ನಾವು 106 ವರ್ಷ ಕಾಲ ಬದುಕಬೇಕು ಅನ್ನೋ ಒಂದು ಆಸೆ ನಂದು. ಎಸ್, ಯಾಕಂದ್ರೆ ನಾನು ಫಿಟ್ ಆಗಿರೋದ್ರ ಜೊತೆಗೆ ಬೇರೆಯವರ ಜೊತೆಗೆ ನಮ್ಮ ಜೊತೆ ಇರ್ತಕ್ಕಂತಹ ನಮ್ಮ ಪರಿವಾರ, ಬೇರೆಯವರಾಗಿರ್ಬೋದು, ಅಥವಾ ನನ್ನ ಹೊರಗಡೆ ಇರ್ತಕ್ಕಂತಹ ಜನರು ಕೂಡ ಏನಾಗಿರ್ಬೇಕು ಅಂದ್ರೆ ಹೆಲ್ದಿಯಾಗಿ ಫಿಟ್ ಆಗಿರ್ಬೇಕಂತಕ್ಕಂಥದ್ದು ಒಂದು ನಂದು ಕೂಡ ಡ್ರೀಮ್. ಎಸ್, ಓಕೆ, ನಾನು ಈ ಕಮ್ಯುನಿಟಿಗೆ ಬಂದದ್ದು ವೇಟ್ ಲಾಸ್ಗೋಸ್ಕರ. ಎಸ್, ಈ ಕಮ್ಯುನಿಟಿಗೆ ಬಂದು ಇಲ್ಲಿ ಕೊಡ್ತಕ್ಕಂಥ ಗೈಡೆನ್ಸ್, ಮಾರ್ಗದರ್ಶನಗಳನ್ನ ಮತ್ತೆ ಈ ಪ್ರಾಡಕ್ಟ್ ಗಳನ್ನ ನಾ ಪ್ರಾಕ್ಟೀಸ್ ಮಾಡ್ತಾ ನಾನು 10 kg ವೇಟ್ ಲಾಸ್ ಮಾಡ್ಕೊಂಡೆ. ಎಸ್, 4 ಇಂಚು ಫ್ಯಾಟ್ ಲಾಸ್ ಮಾಡ್ಕೊಂಡೆ, ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಓಕೆ, ಯಾಕೆಂದ್ರೆ ಆರೋಗ್ಯ ಬಹಳಷ್ಟು ಮುಖ್ಯ, ಅದರ ಜೊತೆಗೆ ಎಲ್ಲ ಆರೋಗ್ಯ ಮುಖ್ಯ. ತ್ವಚೆಯ ಆರೋಗ್ಯ, ಸ್ಕಿನ್ ಕೂಡ ನನಗೆ ಡಿಫಾಲ್ಟ್ ಆಗಿ ಸಿಕ್ಕಂತಹದ್ದು. ಸ್ಕಿನ್ ಅಂತಂತಂದ್ರೆ ನಾನು ಈ ಕಮ್ಯುನಿಟಿಗೆ ಬರಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನೋಡ್ಬೋದು, ಈ ಕೆಂಪ್ ಟಿ ಶರ್ಟ್ ನಲ್ಲಿ ಇರ್ತಕ್ಕಂಥ ಭಾವಚಿತ್ರದಲ್ಲಿ. ಓಕೆ, ನನ್ನ ಎಲ್ಲ ಸ್ಕಿನ್ ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ಎಸ್ಪೆಷಲಿ ಸ್ಕಿನ್ ತುಂಬಾ ಏನಾಗಿತ್ತು ಅಂತಂತಂದ್ರೆ ಬಂಗಿತ್ತು. ಎಸ್, ನಾ ಅದಕ್ಕೆ ಬಹಳಷ್ಟು ಮೆಡಿಕೇಶನ್ಸ್ ಯೂಸ್ ಮಾಡ್ತಾ ಇದ್ದೆ, ಬಹಳಷ್ಟು ಡಾಕ್ಟರ್ಸ್ ಗಳನ್ನ ಕನ್ಸಲ್ಟ್ ಮಾಡಿ ನಾನು ಕೂಡ ಏನ್ ಮಾಡಿದ್ದೇನೆ ಅಂತಂದ್ರೆ ಬಹಳಷ್ಟು ಅದಕ್ಕೆ ಏನು ಪ್ರಯತ್ನ ಪಟ್ಟೆ, ಆದ್ರೂ ಕೂಡ ಅದು ಹೋಗ್ತಾ ಇರ್ತಿತ್ತು, ಬರ್ತಾ ಇತ್ತು. ಎಸ್, ಫೈನ್. ಎನಿವೇ, ನನ್ನ ಫೈನಲ್ ಆಗಿ ನಾನು ಏನ್ ಮಾಡಿದ್ದೆ, ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡ್ಕೊಂಡೆ. ಅದು ಏನು ಅಂತ, ಯಾವ್ದಕ್ಕೆ ತೊಂದರೆ ಅದು ಆಗ್ತಿತ್ತು ಅಂತ ನನಗ ಆ ನಂತರ ನಾನು ಕ್ಲಿಯರ್ ಆಗಿ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು. ಎಸ್, ಅದು ನನ್ನ ಸ್ಕಿನ್ ರಿಸಲ್ಟ್ ಅಂತ ಹೇಳ್ಬಹುದು. ಓಕೆ, ಡಿಫಾಲ್ಟ್ ಆಗಿ ಸಿಕ್ಕಂತಹದ್ದು. ಎಸ್, ಫೈನ್. ಆದ್ರೆ ನನ್ನ ರಿಸಲ್ಟ್ ಕೂಡ ಇದಾವೆ. ಎಸ್, ಬಟ್ ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ಪ್ರಾಡಕ್ಟ್ ಟ್ರೈನಿಂಗ್ ಇರ್ತದ. ನಾವು ಚೆನ್ನಾಗಿ ಆಗುವುದ್ರ ಜೊತೆಗೆ ಬೇರೆಯವ್ರನ್ನ, ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಪರಿವಾರ, ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲರನ್ನ ನಾವೇನ್ ಮಾಡೋದು, ಹೆಲ್ದಿಯಾಗಿ ಮಾಡೋದೇ ನಮ್ಮ ಉದ್ದೇಶ. ಓಕೆ, ಅದಕ್ಕೆ ಹೈ ಮೇಲಿನ್, ಎಸ್ಪೆಷಲಿ ಇವತ್ತೊಂದು ಏನು ಅಂತಂತಂದ್ರೆ ಮೇಲಿನ್ ಒಂದು ಪ್ರಾಡಕ್ಟ್ಸ್ ಟ್ರೈನಿಂಗ್ ಇರ್ತದ. ಹೈ ಮೇಲಿನ್ ಯಾಕೆ ಮೇಲಿನ ಅಂತಕ್ಕಂಥ ಒಂದು ಪ್ರಶ್ನೆ. ಎಸ್, ಮೇಲಿನ್ ಅಂತಕ್ಕಂಥದ್ದು ಏನಾಗತ್ತಂತಂದ್ರೆ ಒಂದು ನ್ಯೂಟ್ರಿಷನ್ ಕಂಪನಿ, ಭಾರತದ ಒಂದು ಪ್ರಥಮ ನ್ಯೂಟ್ರಿಷನ್ ಕಂಪನಿ ಅಂತ ಹೇಳ್ಬೋದು. ಎಸ್ಪೆಷಲಿ ಭಾರತೀಯರಿಗೋಸ್ಕರ ಮಾಡಿದಂತಹ ಕೆಲವೊಂದು ಉತ್ಪನ್ನಗಳನ್ನ ಏನ್ ಮಾಡ್ತಾ, ಆಹಾರ ಉತ್ಪನ್ನಗಳನ್ನ, ನ್ಯೂಟ್ರಿಷಿಯಸ್ ಆಹಾರ ಉತ್ಪನ್ನಗಳನ್ನ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾವು ಅದು ಕೊಡಮಾಡ್ತಾ ಇದೆ. ಆಕ್ಚುಲಿ ಈ ಪ್ರಸ್ತುತ ದಿನಮಾನಕ್ಕೆ ಏನಿದೆ ಅಂತಂತಂದ್ರೆ ನ್ಯೂಟ್ರಿಷನ್ ದ ಅವಶ್ಯಕತೆ ಐತಿ. ಯಾಕೆ ಅಂತಂತಂದ್ರೆ ಮೇಲಿನ್ ನ್ಯೂಟ್ರಿಕೇರ್ ಏನ್ ಮಾಡ್ತಾ ಇದೆ, ಇಟ್ ಇಸ್ ಸೈನ್ಸ್ ಬೇಸ್ಡ್ ಪ್ರಾಡಕ್ಟ್ಸ್. ಇಲ್ಲಿ ಏನ್ ಮಾಡಿದಾರ, ಅವರ್ ಎಕ್ಸ್ಪರ್ಟ್ಸ್ ಫಾರ್ಮುಲೇಟೆಡ್ ಅಂಡ್ ಡೆವಲಪ್ ದ ಪ್ರಾಡಕ್ಟ್ಸ್ ವಿತ್ ದ ಹೆಲ್ಪ್ ಆಫ್ ಸೈನ್ಸ್ ಬೇಸ್. ಏನಂತಂದ್ರೆ ಸೈನ್ಸ್ ಅನ್ನ ಇಟ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ ಬಹಳಷ್ಟು ಎಕ್ಸ್ಪರ್ಟ್ಸ್ ಏನ್ ಮಾಡಿದಾರೆ, ಈ ಪ್ರಾಡಕ್ಟ್ ಅನ್ನ ಏನ್ ಮಾಡಿದಾರೆ ಅಂತಂದ್ರೆ ಬಿಲ್ಡ್ ಮಾಡಿದ್ದಾರೆ. ಹೆಲ್ತ್ ಕೇರು, ಆನಂತರ ನಮ್ಮ ಅನೇಕ ರೀತಿಯಾದಂತಹ ಸಮಸ್ಯೆಗಳಿದ್ದಾವೆ. ಈ ಸದ್ಯ ಕಂಟೆಂಪ್ರರಿ ಪ್ರಾಬ್ಲಮ್ಸ್, ಬಹಳಷ್ಟು ಸಮಸ್ಯೆಗಳಿದಾವೆ. ಅವನ್ನೆಲ್ಲಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಕೇರ್ ಅನ್ನ, ಅದಕ್ಕೆ ಮೇಲಿನ ನ್ಯೂಟ್ರಿಕೇರ್ ಒಂದು ಪ್ರಾಡಕ್ಟ್ಸ್ ಗಳನ್ನ ಏನ್ ಮಾಡಿದಾರೆ, ರೆಡಿ ಮಾಡಿದ್ದಾರೆ.
ಥ್ಯಾಂಕ್ಸ್ ಟು ಮೇಲಿನ್ ನ್ಯೂಟ್ರಿಕೇರ್ ಅಂಡ್ ಸಂಜೀವ್ ಸರ್, ಅನಿತಾ ಮೇಡಮ್ ಅಂಡ್ ಪ್ರೀತಿ ಮೇಡಮ್. ಯಾಕಂತಂದ್ರೆ ಅಂತ ಒಂದು ಅದ್ಭುತ ಕಾನ್ಸೆಪ್ಟ್ ಅನ್ನು ತಂದು ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಗ್ರಾಟಿಟ್ಯೂಡ್ ನಾವೇನ್ ಆಗ್ಬೇಕಂತಂದ್ರೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕಾಗತ್ತೆ. ಇಲ್ಲಿ ಅಷ್ಟೇ ಅಲ್ಲ, ಇದನ್ನ ಬಹಳಷ್ಟು ಅವ್ರು ಏನೋ ಒಂದು ಉದ್ದೇಶನ ಇಟ್ಕೊಂಡ್ರೆ ವರ್ಲ್ಡ್ ವೈಡ್ ಜಾಗತಿಕವಾಗಿ ಇದನ್ನ ಸ್ಪ್ರೆಡ್ ಮಾಡ್ಬೇಕು ಅಂತಕ್ಕಂಥ ಒಂದು ಜಾಗತಿಕವಾಗಿ ಆಹಾರ ಎಲ್ಲರಿಗೂ ಬೇಕು. ಈ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳದಾವ ಎಲ್ಲರಿಗೂ ಕೂಡ ಏನೋ ಆಹಾರ ಬೇಕು. ಎಸ್ಪೆಷಲಿ ಆಹಾರ ಪೌಷ್ಟಿಕವಾದಂತ ಆಹಾರ ಬೇಕು. ಓಕೆ, ಯಾಕೆ ಅಂತಂತಂದ್ರೆ ಇದನ್ನ ಈ ಒಂದು ಸ್ಲೈಡ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಗೊತ್ತಾಗತ್ತೆ ರಿಯಾಲಿಟಿ ಏನನ್ನೋದು ಗೊತ್ತಾಗತ್ತೆ. ನಮ್ಗೆ ಆಹಾರ ಎಷ್ಟು ಮುಖ್ಯ, ನ್ಯೂಟ್ರಿಷನ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗತ್ತೆ. ನ್ಯೂಟ್ರಿಷನ್ ಅಂದ್ರೆ ಏನು ಅಂತಂತಂದ್ರೆ, ನ್ಯೂಟ್ರಿಷನ್ ಏನ್ ಹೆಲ್ಪ್ ಮಾಡ್ತದೆ ಅಂತಂತಂದ್ರೆ ರೆಗ್ಯುಲರ್ ಆಗಿ ಬೇಕು ನಮ್ಗೆ. ಪ್ರತಿ ದಿವಸನ ನಾವು ಆಹಾರ ತಿನ್ಬೇಕು. ಪ್ರತಿ ದಿವಸನ ನಾವ್ ಏನ್ ಮಾಡ್ಬೇಕು, ಆಹಾರದಲ್ಲಿ ನ್ಯೂಟ್ರಿಷನ್ ಇರ್ತದೆ. ಬಟ್ ಇತ್ತೀಚಿನ ಕಾಲದಲ್ಲಿ ರಿಯಾಲಿಟಿ ಏನಿದೆ ಅಂತಂತಂದ್ರೆ ನಮ್ಗ ಏನು ಎಕ್ಸಸ್ ಆಗ್ತಾ ಇದೆ, ಏನು ಡೆಫಿಷಿಯನ್ಸಿ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಇದನ್ನ ಈ ಸ್ಲೈಡ್ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಓಕೆ, ಈಗ ನೋಡ್ರಿ, ನಮ್ಮಲ್ಲಿ ಪ್ರೋಟೀನ್ ಡೆಫಿಷಿಯನ್ಸಿ ಇದೆ. ಎಸ್, ನಾವೆಲ್ಲ ತಿನ್ನೋದು ಏನಂತಂದ್ರೆ ಫ್ಯಾಟ್ ಅನ್ನ ತಿಂತೀವಿ, ಆಯಿಲ್ಗಳನ್ನ ತಿಂತೀವಿ, ಸಾಲ್ಟ್ ತಿಂತೀವಿ, ಶುಗರ್ ತಿಂತೀವಿ. ಆನಂತರ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಆನಂತರ ಕೆಮಿಕಲ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಫರ್ಟಿಲೈಸರ್ಸ್ ಒಂದು ಸಹಾಯದಿಂದ ಬೆಳೆದಂತ ಆಹಾರಗಳನ್ನ ತಿಂತಾ ಇದೀವಿ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಇವೆಲ್ಲವೂ ಹೆಚ್ಚಾಗ್ತಾ ಇದೆ. ಈಗ ನೋಡ್ರಿ, ಇಲ್ಲಿ ಮ್ಯಾಗಲ್ ಪಾರ್ಟ್ ಏನಿದೆಯಲ್ಲ, ಎಕ್ಸಸ್ ಪಾರ್ಟ್, ಎಕ್ಸಸ್ ಫ್ಯಾಟ್ ತಿನ್ನೋದ್ರ, ಎಕ್ಸಸ್ ಆಯಿಲ್ ತಿನ್ನೋದ್ರಿಂದ, ಶುಗರ್ ತಿನ್ನೋದ್ರಿಂದ, ಸಾಲ್ಟ್ ತಿನ್ನೋದ್ರಿಂದ, ಪೊಲ್ಯೂಷನ್ ಹೆಚ್ಚಾಗೋದ್ರಿಂದ, ಕೆಮಿಕಲ್ಗಳು ಹೆಚ್ಚಾಗೋದ್ರಿಂದ, ಫರ್ಟಿಲೈಸರ್ಸ್ ಹೆಚ್ಚಾಗೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಆರೋಗ್ಯ ಹಾಳಾಗ್ತಾ ಇದೆ. ಬಟ್ ನಾವು ಯಾರಿಗೂ ಕೂಡ ಅದರದ ಕಲ್ಪನೆಗಳಿಲ್ಲ. ಏನು ಅಂತಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಎಸ್, ಪ್ರತಿಯೊಬ್ಬರಿಗೂ ಡೆಫಿಷಿಯನ್ಸಿ ಆಗ್ತಾ ಇದೆ. ಏನು ಕೊರತೆ ಉಂಟಾಗ್ತಾ ಇದೆ ಅಂತಂದ್ರೆ ಪ್ರೋಟೀನ್ ತಿಂತಾ ಇಲ್ಲ, ವಿಟಮಿನ್ಗಳನ್ನು ತಿಂತಾ ಇಲ್ಲ. ಎಸ್, ಮಿನರಲ್ಸ್ ಗಳ ಬಗ್ಗೆ ನಮ್ಗೆ ಕಾನ್ಸಂಟ್ರೇಷನ್ ಇಲ್ಲ. ಫೈಬರ್ ಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ತಿಂತಾ ಇಲ್ಲ. ಅಮಿನೋ ಆಸಿಡ್ಸ್ ಗಳು ದೊರೀತಾ ಇಲ್ಲ. ಆ ನಂತರ ಕಾಂಪ್ಲೆಕ್ಸ್ ಕಾರ್ಬ್ಸ್ ಗಳು ದೊರೀತಾ ಇಲ್ಲ. ಫೈಟೋ ನ್ಯೂಟ್ರಿಯೆಂಟ್ಸ್ ದೊರೀತಾ ಇಲ್ಲ. ವಾಟರ್ ಸಿಗ್ತಾ ಇಲ್ಲ. ಸರಿಯಾಗಿ ನಾವು ನೀರು ಕುಡಿತಾ ಇಲ್ಲ. ಇವನ್ನೆಲ್ಲವನ್ನ ಫಾಲೋ ಅಪ್, ಇವೆಲ್ಲರದ ಡೆಫಿಷಿಯನ್ಸಿ ಆಗ್ತಾ ಇದೆ, ಕೊರತೆ ಉಂಟಾಗ್ತಾ ಇದೆ. ಹೀಗಾಗಿ ನಮ್ಮಲ್ಲಿ ಏನಾಗಿದೆ ಅಂತಂತಂದ್ರೆ ಮಾಲ್ ನ್ಯೂಟ್ರಿಷನ್ ಹೆಚ್ಚಾಗ್ತಾ ಇದೆ. ಬಹಳಷ್ಟು ಜನರಲ್ಲಿ ಯಾಕೆ ಮಾಲ್ ನ್ಯೂಟ್ರಿಷನ್ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಓಕೆ, ನಮ್ಮಲ್ಲಿ ಮಾಲ್ ನ್ಯೂಟ್ರಿಷನ್ ತೊಂದರೆ ಯಾಕಂತಂದ್ರೆ ಇದೇ ಒಂದು ಉದ್ದೇಶಕ್ಕಾಗಿ. ಎಸ್, ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಅನೇಕ ರೋಗಗಳು ಬರ್ಲಿಕ್ಕೆ ಪ್ರಾರಂಭ ಮಾಡಿದಾವೆ. ಅದಕ್ಕೆ ನಾವು ಸರಿಯಾದ ಪ್ರಮಾಣದ ಪ್ರೋಟೀನ್ ಕೊಟ್ರೆ, ವಿಟಮಿನ್ ಕೊಟ್ರೆ, ಮಿನರಲ್ ಕೊಟ್ರೆ, ಫೈಬರ್ ಕೊಟ್ರೆ, ಅಮಿನೋ ಆಸಿಡ್ಸ್ ಗಳನ್ನ ಕೊಟ್ಟದ್ದೇ ಆದ್ರೆ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಗಳನ್ನ ಕೊಟ್ಟದ್ದಾದ್ರೆ ಹೆಲ್ದಿಯಾಗಿ ಫಿಟ್ ಆಗಿ ಇರ್ಬೋದು. ಅದಕ್ಕೆ ಇದ್ರೊಳಗೆ ಏನಿರ್ತದೆ, ಅದೇ ಇದು ಎಲ್ಲಿ ಇರ್ತದೆ ಅಂತಂತಂದ್ರೆ ನ್ಯೂಟ್ರಿಷನ್ ಒಳಗೆ ಇರ್ತದೆ. ಎಸ್, ಅದಕ್ಕೆ ನಿಮ್ಗೆ ಗೊತ್ತಿರ್ತದೆ, ಈ ಸ್ಲೈಡ್ ಅಂಕರ್ ಗೊತ್ತಿರ್ತದೆ ವಾಟ್ ಈಸ್ ಫುಡ್ ಅಂಡ್ ವಾಟ್ ಈಸ್ ನ್ಯೂಟ್ರಿಷನ್ ಅಂತ ಹೇಳಿ. ಫುಡ್ ಏನಾಗಿದೆ ಅಂತಂದ್ರೆ ಆಹಾರದಲ್ಲಿ ಯಾವತ್ತೂ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರ್ತದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬೆಳೆಯುವ ಪದ್ಧತಿ ಸರಿಯಿಲ್ಲ, ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಪದ್ಧತಿ ಸರಿ ಇಲ್ಲ, ಅದನ್ನ ಬೇಯಿಸ್ತಕ್ಕಂಥ ಆಹಾರವನ್ನ ಬೇಯಿಸ್ತಕ್ಕಂಥ ಪದ್ಧತಿ ಸರಿ ಇಲ್ಲ. ಹೀಗಾಗಿ ಏನಾಗತ್ತಂದ್ರೆ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷಿಯಸ್ ಮೌಲ್ಯ ಏನಾಗ್ತಾ ಇದೆ ಅಂತಂದ್ರೆ ಹಾಳಾಗ್ತಾ ಇದೆ. ಅದಕ್ಕೆ ಬಹಳಷ್ಟು ಬೆಳೆಯುವ ಪದ್ಧತಿ ನೋಡ್ರಿ, ಮೊದಲು ವರ್ಷದಾಗ 2 ಬೆಳೆ ಬೆಳೀತಿದ್ರು. ಈಗ ಏನಾಗ್ತಾ ಇದೆ ಅಂತಂತಂದ್ರೆ ವರ್ಷದಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಮತ್ತೆ ಅವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಫಾಸ್ಟ್ ಆಗಿರ್ತಕ್ಕಂಥ, ರ್ಯಾಪಿಡ್ ಆಗಿರ್ತಕ್ಕಂಥ, ದೀರ್ಘಕಾಲಿಕ ಬರ್ಲಿ ಅಂತಕ್ಕಂಥ ಪ್ರೊಸೆಸ್ಡ್ ಫುಡ್ ಗಳನ್ನ ಒಂದು ಫ್ರಿಜ್, ರೆಫ್ರಿಜರೇಟರ್, ಇನ್ನು ಹೇಗೋ ಬಹಳಷ್ಟು ಅವು ಕೆಲ್ಲಾರದಂತೆ ಏನ್ ಮಾಡ್ತೇವೆ ಅಂತ ಕೆಮಿಕಲ್ ಗಳನ್ನ ಹಾಕಿ ಏನ್ ಮಾಡ್ತೇವೆ ಅಂತಂದ್ರೆ ಅವುಗಳನ್ನ ದೀರ್ಘಕಾಲಿಕವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಏನು ಕುಕಿಂಗ್ ಮಾಡ್ತಕ್ಕಂಥ ಪದ್ಧತಿ ಕೂಡ ಸರಿ ಇಲ್ಲ. ಕುಕ್ ಸರಿಯಾಗಿ ಮಾಡ್ತಾ ಇಲ್ಲ. ಆಹಾರ ಎರವಾ ಬೆರ್ರಿ ಬೇಯಿಸಿ ಹುರಿದು ಕರೆದು ನಾವೇನ್ ಮಾಡ್ತೇವೆ, ಅದ್ರಲ್ಲಿರ್ತಕ್ಕಂಥ ಜೀವಸತ್ವಗಳನ್ನೆಲ್ಲ ಕೊಂದು ನಾವೇನ್ ಮಾಡಕತ್ತಂದ್ರೆ ತಿನ್ನಕತ್ತೀವಿ. ಹಿಂಗಾಗಿ ನಮ್ಗೆ ಪ್ರತಿ ವರ್ಷಕ್ಕೆ ಏನ್ ಮಾಡ್ತಾ ಇದ್ದೇವೆ ಅಂತಂತಂದ್ರೆ ಆಹಾರದಲ್ಲಿ ಮಾಲ್ ನ್ಯೂಟ್ರಿಷನ್ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಅಪೌಷ್ಟಿಕ ಅಂಶ ದೊರೀತಾ ಇದ್ದಾವೆ. ಹೀಗಾಗಿ ನಮಗೆ ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಅನೇಕ ರೋಗಗಳು ಪ್ರತಿ ದಿವಸ ಹೆಚ್ಚಾಗ್ತಾ ಇದ್ದಾವೆ. ಓಕೆ, ಹಿಂದೆಲ್ಲ ನೋಡ್ರಿ ಚೆನ್ನಾಗಿ ಬೆಳೀತಾ ಇದ್ರು, ಚೆನ್ನಾಗಿ ಉಳುಮೆ ಮಾಡ್ತಕ್ಕಂಥ ಪದ್ಧತಿನೇ ಬೇರೆ ಇತ್ತು. ಅದಕ್ಕೆ ಹೇಳಿದೆ ನಾನು. ನೋಡ್ರಿ, ಹಿಂಗೆಲ್ಲ ಮೇಡ್ ಆಗಿ ಇರ್ತಂತಂದ್ರೆ ಬೆಳೆಯುವ ಪದ್ಧತಿಗಳಿದ್ದು ಉಳುಮೆಯನ್ನು ಮಾಡ್ತಿದ್ರು. ಈಗೆಲ್ಲ ಏನಂತಂದ್ರೆ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೀವಿ. ಈ ಮಷಿನರಿಗಳನ್ನ ಬಳಕೆ ಮಾಡಿ ನಾವೇನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಒಂದು ಶ್ರಮವು ಕೂಡ ಏನಾಗ್ತಾ ಅಂತಂತಂದ್ರೆ ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ದುಡಿತಾ ಇದ್ರು, ಮೈ ತುಂಬಾ ದುಡಿತಾ ಇದ್ರು, ಮೈ ಮುರಿದು ದುಡಿತಾ ಇದ್ರು. ಹೀಗಾಗಿ ಏನಾಗಿದೆ ಅಂತಂತಂದ್ರೆ ಎಲ್ಲರಿಗೂ
ಆರೋಗ್ಯವಾಗಿ ಇರ್ತಾ ಇದ್ರು. ಬಟ್ ಈಗೆಲ್ಲ ಮೈ ಮುರಿದು ದುಡಿಯೋದು ಇಲ್ಲ. ಏನಾಗಿದೆ ಅಂದ್ರೆ ಮಷಿನರಿಗಳನ್ನ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ. ಓಕೆ, ಜೊತೆಗೆ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲವೂ ಪೆಸ್ಟಿಸೈಡ್ಗಳನ್ನ ಬಳಕೆ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಹಾರಗಳನ್ನ ಬೆಳಿತೀವಿ, ಅವನ್ನೇ ತಿಂತೀವಿ. ಅವನ್ನೇ ತಿನ್ನೋದ್ರಿಂದ ನಮ್ಮ ನಮಗೆ ಏನಾಗುತ್ತೆ ಅಂತಂದ್ರೆ ಆಹಾರದ ಸಮಸ್ಯೆಗಳಿಂದ ನಮ್ಗೆ ಅನೇಕ ರೋಗಗಳು ಬರ್ಲಿಕ್ಕೆ ಪ್ರಾರಂಭ. ಜಾಗತಿಕವಾಗಿ ಎಲ್ಲರೂ ಕೂಡ ಈಗ ನಾವೆಲ್ಲ ಇಲ್ಲಿ ಸೇರಿದ್ದು ಎದಕ್ಕಂತಂದ್ರೆ ಬಹಳಷ್ಟು ಮಂದಿ ಒಬೇಸ್ ಅದಾರ, ಬಹಳಷ್ಟು ಮಂದಿ ಹೆಲ್ತ್ ಪ್ರಾಬ್ಲಮ್ಸ್ ಅದಾವ, ಅಂಡರ್ ವೇಟ್ ಅದಾರ, ಜೊತೆಗೆ BP ಐತಿ, ಶುಗರ್ ಐತಿ, ಥೈರಾಯ್ಡ್ ಐತಿ, 108 ರೋಗಗಳದಾವ. ಎಸ್, ಇದಕ್ ಕಾರಣಗಳೇನು ಅಂತಂತಂದ್ರೆ ನಮ್ಮ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಓಕೆ, ಅನ್ಹೆಲ್ದಿ ಲೈಫ್ ಸ್ಟೈಲ್ ಎಸ್ಪೆಷಲಿ ಜಾಗತಿಕವಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮಾರಕವಾದಂತಹದ್ದು ಒಂದು ಪಿಡುಗು ಯಾವುದು ಅಂತಂತಂದ್ರೆ ಅದು ಒಬೆಸಿಟಿ ಅಂತ ಅಂದ್ರೆ ತಪ್ಪಾಗಲಾರದು. ಯಾವುದೇ ಒಬೆಸಿಟಿಯಿಂದಲೇ ಏನಾಗತ್ತಂತಂದ್ರೆ ಹೈ ಕ್ಯಾಲರಿ ಇಂಟೇಕ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲ ರೋಗಗಳು ತವರ್ಮನಿ ಅಂದ್ರೆ ಯಾವ್ದು ಅಂತಂದ್ರೆ ಒಬೆಸಿಟಿ ಅಂತ ಹೇಳ್ಬೋದು. ಎಸ್, ಅದಕ್ಕೆ ಪ್ರತಿಯೊಬ್ಬರು ನೋಡ್ರಿ, ಅವ್ರು ತಿನ್ನೋದು ಇಂಥವನ್ನೆಲ್ಲ ಬಯಸ್ತೀವಿ ನಾವು. ಸಾತ್ವಿಕ ಫುಡ್ ಅನ್ನ ಯಾರು ಕೂಡ ನಾವು ಬಳಕೆ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಎಸ್, ಈ ಫಾರ್ ಎಕ್ಸಾಂಪಲ್ ತಗೊಳ್ರಿ, ಒಂದು ಸಮೋಸ ತಂದಿಟ್ರೆ ನಾವು ಒಂದು ತಿಂತೀವಿ ಹೊರತು ಒಂದಿಷ್ಟು ಆಪಲ್ ಅಥವಾ ಮಡಿಕೆ ಕಾಳು ಏನೋ ಇದ್ದು ಅಂತಂದ್ರೆ ಯಾರು ತಿನ್ನಕ್ಕೆ ಇಷ್ಟ ಪಡಂಗಿಲ್ಲ. ಯಾಕಂತಂದ್ರೆ ಅವು ಇಷ್ಟ ಆಗಲ್ಲ, ಬಾಯಿಗೆ ಟೇಸ್ಟ್ ಅನ್ಸಲ್ಲ. ಮಕ್ಕಳನ್ನು ಕೂಡ ನೋಡ್ರಿ, ನೀವು ಇಂಥ ಜಂಕ್ ಫುಡ್ ಕೊಡ್ರಿ ಓಡಾಡ್ತಿರ್ತಾರೆ. ಆದ್ರೆ ಅದೇ ಒಂದ್ ಸ್ವಲ್ಪ ಮಡಿಕೆ ಕಾಳು ಸತ್ವಯುತವಾದಂತ ಆಹಾರವನ್ನು ಕೊಟ್ಟರೆ ತಿನ್ನಕ್ಕೆ ಇಷ್ಟ ಪಡೋದಿಲ್ಲ. ಯಾಕಂತಂದ್ರೆ ಯಾವತ್ತೂ ನೆಗೆಟಿವ್ ಅನ್ನ ದೇಹ ಏನ್ ಮಾಡತ್ತೆ ಅಂದ್ರೆ ಬಯಸ್ತದೆ. ರಿಯಾಲಿಟಿ ಏನೈತೆ ಅಂತಂತಂದ್ರೆ ಇಲ್ಲಿ ನೋಡ್ಬೋದು. ಎಸ್, ವರ್ಕೌಟ್ ಮಾಡಿದ್ರೆ 2 hours ವರ್ಕೌಟ್ ಮಾಡಿದ್ರೆ 700 ಕ್ಯಾಲರಿ ಬರ್ನ್ ಆಗುತ್ತೆ. 1 hour ಯೋಗ ಮಾಡಿದ್ರೆ 200 to 240 ಕ್ಯಾಲರೀಸ್ ಬರ್ನ್ ಆಗ್ತವೆ. ಬಟ್ ನಾವು ಕೊಡ್ತಕ್ಕಂಥ ಆಹಾರದೊಳಗೆ ಏನಾಗಿದೆ ಅಂತಂದ್ರೆ ಒಂದು 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 ಪುರಿ ಪ್ಲೇಟ್ ತಗೊಳ್ರಿ, ಅದ್ರೊಳಗೆ 800 ಕ್ಯಾಲರಿ ಇದೆ. ಒಂದು ಇಡ್ಲಿ ಪ್ಲೇಟ್ ತಗೊಳ್ರಿ, ಅದ್ರೊಳಗೆ 400 ಕ್ಯಾಲರಿ ಇದೆ. ಬಟ್ ನಾವು ಖರ್ಚು ಮಾಡೋದು ಕಡಿಮೆ, ನಾವೇನ್ ಮಾಡೋದ್ರೆ ಒಳಗೆ ಹಾಕೋದು ಜಾಸ್ತಿ ಆಗಿದೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಎಕ್ಸಸ್ ಫುಡ್ ಕೊಡೋದ್ರಿಂದ, ಎಕ್ಸಸ್ ಹೈ ಕ್ಯಾಲರಿ ಫುಡ್ ಕೊಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಅನ್ಹೆಲ್ದಿ ನಮ್ಗೆ ಫೀಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಒಬೆಸಿಟಿಗೆ ನಾವು ಒಳಗಾಗ್ತಾ ಇದೀವಿ. ಜೊತೆಗೆ ನಮ್ಮ ಫುಡ್ ಕೂಡ, ನಮ್ಮ ಬ್ರೇಕ್ಫಾಸ್ಟ್ ಕೂಡ ಇದನ್ನ ಹೈ ಕ್ಯಾಲರಿ ಬ್ರೇಕ್ಫಾಸ್ಟ್ ಇರ್ತವೆ. ನಮ್ಮ ಲಂಚ್ ಕೂಡ ಹೈ ಕ್ಯಾಲರಿ. ಒಂದು ಲಂಚ್ ಎಷ್ಟು ಇರ್ತದೆ ಅಂತಂದ್ರೆ ಅರೌಂಡ್ 1200 ಇಂದ 1500 ಮಟ ಇರ್ತದೆ. ಎಸ್, ಅದಕ್ಕೆ ಹೈ ಕ್ಯಾಲರಿಗಳನ್ನು ಕೊಟ್ಟದ್ದೇ ಆದರೆ ಅಂತಂದ್ರೆ ನಮಗೆ ದೇಹ ಏನಾಗತ್ತೆ ಅಂದ್ರೆ ಅದು ಡಿಪಾಸಿಟ್ ಆಗ್ತಾ ಏನಾಗತ್ತೆ ಅಂದ್ರೆ ಒಬೆಸಿಟಿಯಿಂದ ಅನೇಕ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ಆಗುತ್ತೆ. ಓಕೆ ನೋಡ್ರಿ, ಒಬೆಸಿಟಿ ಆಯ್ತು ಅಂತಂದ್ರೆ ಮನುಷ್ಯನಿಗೆ ಸ್ಟ್ರೆಸ್ ಬರ್ತದೆ. ಎಸ್, ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಸ್ಟ್ರೆಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಕಾಫಿ ಮೊರೆ ಹೋಗ್ತಾರೆ, ಟೀ ಕುಡಿತಾರೆ. ಟೀ ಕಾಫಿ ಅದಕ್ಕೊಂದು ಅಡಿಕ್ಷನ್ ಆಗ್ಬಿಡ್ತಾರೆ. ಆಲ್ಕೋಹಾಲ್ ಅಡಿಕ್ಷನ್ ಆಗ್ತಾರೆ, ಸ್ಮೋಕಿಂಗ್ ಅಡಿಕ್ಷನ್ ಆಗ್ತಾರೆ, ಓವರ್ ವೇಟ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಎಸ್, ಸ್ವೀಟು, ಸ್ನಾಕ್ಸು ಇವೆಲ್ಲ ಏನ್ ಮಾಡ್ತವೆ ಅಂತಂತಂದ್ರೆ ಅಟ್ರಾಕ್ಟ್ ಮಾಡಿ ಬೇಗ ಅದನ್ನ ತಿನ್ಬೇಕು ಅನಿಸ್ತದೆ. ಎಸ್ಪೆಷಲಿ ನಮ್ಮಲ್ಲಿ ನೋಡ್ರಿ, ಯಾರು ಎಲ್ಲ ಈ ನಮ್ಮ ಕಮ್ಯುನಿಟಿಗೆ ಬಂದಾರ ಯಾರು ಕೂಡ ಇದನ್ನ ಬಯಸೋದಲ್ಲ, ತಿನ್ನಾಕ ಇಷ್ಟ ಪಡಲ್ಲ. ಮೊದಲೆಲ್ಲ ಟೀ ಕುಡಿತೀನ್ರಿ, ಈಗ ನಾ ಟೀ ಕುಡಿಯಂಗಿಲ್ರಿ ಅಂತ ಹೇಳ್ತಾರ. ಯಾಕಂತಂದ್ರ ನಾರ್ಮಲ್ ಆಗಿ ಅದು ಅನ್ಹೆಲ್ದಿ ಇದನ್ನ ನಮ್ದು ಯಾವ್ದು ಎಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ ನಮ್ ನ್ಯೂಟ್ರಿಷನ್. ಥ್ಯಾಂಕ್ ಯು. ಎಸ್, ಅಂತ ಒಂದು ಬೆನಿಫಿಟ್ ಇದೆ. ಅದಕ್ಕಾಗಿ WHO ಒಂದು ಸರ್ವೆ ಮಾಡಿದೆ. ಏನು ಅಂತಂತಂದ್ರೆ ನಮ್ಮ ಒಟ್ಟು ಸಮಾಜದೊಳಗೆ ಏನದೇವ ಅಂತಂದ್ರೆ ಹೆಲ್ದಿ ಪೀಪಲ್ ಅದರ, ಸಬ್ ಹೆಲ್ದಿ ಪೀಪಲ್ ಅದರ, ಅಂತರ ರೋಗಗ್ರಸ್ತ ಇರ್ತಕ್ಕಂಥ ಜನರು ಕೂಡ ಅದಾರೆ. ಹೆಲ್ದಿ ಪೀಪಲ್ ಇರ್ತಕ್ಕಂಥ ರೇಷಿಯೋ ಕಡಿಮೆ, 10% ಓನ್ಲಿ. ಆನಂತರ ಸಬ್ ಹೆಲ್ದಿ ಇರ್ತಕ್ಕಂಥವ್ರು ಎಷ್ಟು ಅಂತಂತಂದ್ರೆ 60%. ಎಸ್, ಆನಂತರ ಈ ತೀರಾ ಸಿಕ್ ಆಗಿರ್ತಕ್ಕಂಥವ್ರು 60% ಇದ್ದಾರೆ. ಸಬ್ ಹೆಲ್ದಿ ಇರ್ತಕ್ಕಂಥವ್ರು ಅಂದ್ರೆ 30%. ಹೀಗಾಗಿ ಅವರಲ್ಲಿ ಬಹಳಷ್ಟು ನಾವು ಸಮಸ್ಯೆಗಳನ್ನು ಏನ್ ಕಾಣ್ತೀವಿ ಅಂತಂತಂದ್ರೆ ಆಯಾಸ ಕಾಣ್ತೀವಿ, ಫಟಿಗ್ ಕಾಣ್ತೀವಿ. ಆನಂತರ ಪ್ರಾಬ್ಲಮ್ಸ್ ಬಹಳಷ್ಟು ಹೊಟ್ಟೆಗೆ ಸಂಬಂಧಿಸಿದಂತ ಸಮಸ್ಯೆಗಳದಾವ, ಮೆಮರಿ ಪ್ರಾಬ್ಲಮ್ಸ್ ಅದಾವ. ಆನಂತರ ಕೆಲವು ಮಂದಿಗೆ ನಿದ್ದೆನೆ ಬರೋದಿಲ್ಲ, ಕೆಲವೊಬ್ಬರಿಗೆ ಕೈ ಕಾಲು ಪೇನು, ಇನ್ನೂ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಏನಾಗ್ತಾ ಇದಾವೆ ಅಂದ್ರೆ ತಲೆದೋರ್ತಾ ಇದಾವೆ. ಓಕೆ, ಅದಕ್ಕೆ ಎಸ್ಪೆಷಲಿ ನೋಡ್ರಿ ನಮ್ಮ ಭಾರತದೊಳಗ ಏನಾಗಿರುತ್ತೆ ಅಂತಂದ್ರೆ ಡಯಾಬಿಟಿಸ್ ಅಂತಕ್ಕಂಥದ್ದು ಬಹಳಷ್ಟು ಒಂದು ದೊಡ್ಡ ಪಿಡುಗು ಅಂತ ಹೇಳ್ಬೋದು. ಡಯಾಬಿಟಿಸ್ ನೊಳಗ ಕೂಡ ನಾವೇನು ಮಾಡಿದ್ವಿ, 3ನೇ ಸ್ಥಾನದೊಳಗದೀವಿ. ಎಸ್, ಫಸ್ಟ್ ಸ್ಥಾನದೊಳಗದೀವಿ. ಆನಂತರ ಒಬೆಸಿಟಿ ಒಳಗ ಪ್ರಥಮ 3ನೇ ಸ್ಥಾನದೊಳಗದೀವಿ ಭಾರತ. ಎಸ್, ಅದಕ್ಕೆ ನೋಡ್ರಿ, ನಾವೆಲ್ಲ ಅಪ್ಡೇಷನ್ ಆಗ್ಬೇಕು. ಮೊದಲೆಲ್ಲ ನಾವು ಈ ಒಂದು ಸ್ಲೈಡ್ ನೋಡಿದ್ರೆ ಅರ್ಥ ಆಗತ್ತೆ ನಿಮ್ಗೆ. ಮೊದಲ
ಹೆಂಗತ್ತಂತಂದ್ರೆ ನಾವು ಏನೋ ವ್ಯವಹಾರ ಮಾಡ್ಬೇಕಾಗಿತ್ತು ಅಂತಂದ್ರೆ ಪತ್ರ ವ್ಯವಹಾರಗಳನ್ನ ಕಮ್ಯುನಿಕೇಶನ್ ಮಾಡ್ಬೇಕಂತಂದ್ರ ಪಾರಿವಾಳಗಳ ಮುಖಾಂತರ ನಾವು ಕಳಿಸ್ತಿದ್ವಿ. ಅದು ಹೋಯ್ತು, ಟೆಲಿಫೋನ್ ಬಂತು. ಟೆಲಿಫೋನ್ ಇಂದ ಈಗೆಲ್ಲ ಮೊಬೈಲ್ ಫೋನ್ಗಳು, ಆಂಡ್ರಾಯ್ಡ್ ಫೋನ್ಗಳು ಬಂದಿದ್ದಾವೆ. ಇನ್ನು 5G 2G ಹೋಗಿ 3G ಬಂತು, 3G ಹೋಗಿ 5G ಬಂತು. ಈಗ ಏನಾಗ್ತಾ ಇದೆ ಅಂದ್ರೆ ಜಗತ್ತು ಅಪ್ಡೇಟ್ ಆಗ್ತಾ ಇದೆ. ಹಂಗೆ ನಮ್ಮ ಆಹಾರ ಕೂಡ ಮೊದಲ ನ್ಯಾಚುರಲ್ ಆಗಿ ಆಹಾರ ತಿಂತಿದ್ವಿ. ಬಟ್ ಈಗ ಏನಾಗ್ತಾ ಇದೆ ಅಂತಂತಂದ್ರೆ ಸೈಂಟಿಫಿಕ್ಲಿ ಡಿಸೈನ್ಡ್ ಫುಡ್ ಗಳನ್ನ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಅಪ್ಡೇಟ್ ಆಗ್ತಾ ಇದ್ವಿ. ನೀವು ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ನಾವ್ ಏನಾಗತ್ತೆ ಅಂತಂತಂದ್ರೆ ಅಲ್ಲೇ ಇರ್ಬೇಕಾಗತ್ತೆ. ಅದಕ್ಕೆ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ಬಿಟ್ಟಿದೆ. ಈಗ ಹೆಂಗ ಮೊಬೈಲ್ ಚೇಂಜ್ ಆಯ್ತು ಅಥವಾ ಒಂದು ಕಮ್ಯುನಿಕೇಶನ್ ಒಂದು ಡಿವೈಸಸ್ ಹೆಂಗ್ ಚೇಂಜ್ ಆಯ್ತು, ಹಂಗ ನಾವು ಕೂಡ ಚೇಂಜ್ ಆಗಿದ್ವಿ. ನೋಡಿದ್ರೆ ಮೊದಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ರು, ರೆಗ್ಯುಲರ್ ಚಲೋ ಹೆಲ್ದಿ ಫುಡ್ ತಾವೇ ಸ್ವತಃ ತಯಾರು ಮಾಡಿ ತಿಂತಿದ್ರು. ಬಟ್ ಈಗೆಲ್ಲ ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ವಿ. ಕೂತಲ್ಲೇ ಕೂತು ಯಾರು ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಚೆನ್ನಾಗಿ ಏನು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಗೆ ಸ್ಮಾರ್ಟ್ ಫುಡ್ ಬೇಕಾಗಿದೆ. ಅದು ಯಾವುದು ಅಂತಂದ್ರೆ ಮೇಲಿನ್. ಮೇಲಿನದ ಸ್ಮಾರ್ಟ್ ಫುಡ್. ಹೌದು, ಈ ಮೇಲಿನದ ಸ್ಮಾರ್ಟ್ ಫುಡ್ ನಲ್ಲಿ ಏನಿದೆ? ಅದೇ ಇದೆ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂಟ್ರಿಷನ್. ಇದ್ರೊಳಗೆ ಏನಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿವಿ ಅಂದ್ರೆ ಒಂದ್ಸಲ ನಾವು ಎಂದೂ ಕೂಡ ಏನಾಗತ್ತಂತಂದ್ರ ಇದನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ. ಯಾಕಂತಂತಂದ್ರೆ ಅದು ಯಾವತ್ತೂ ನಮ್ಮ ದೇಹಕ್ಕೆ ಸೇರುವುದರಿಂದ ನಾವು ಹೆಲ್ದಿಯಾಗಿ, ಫಿಟ್ ಆಗಿ, ಫೈನ್ ಆಗಿ 100 ವರ್ಷ 200 ವರ್ಷ ಬದುಕಬಹುದು. ಬಟ್ ಅದಕ್ಕೆ ನಾವು ಕೊಡಬೇಕು, ಅದನ್ನ ಟ್ರೈನ್ ಮಾಡ್ಬೇಕು, ದೇಹವನ್ನ ನಾವು ಪಳಗಿಸ್ಬೇಕು. ಅದಕ್ಕಾಗಿ ಏನಿದೆ ಈ ಸ್ಮಾರ್ಟ್ ಫುಡ್ ನಲ್ಲಿ ಏನಿದೆ ಅಂತಂದ್ರೆ ಹೆಲ್ದಿ ಪ್ರೋಟೀನ್ ಇದೆ. ಒಬ್ಬ ಮನುಷ್ಯ ಏನಾಗಿದೆ ಅಂತಂದ್ರೆ ಪ್ರತಿ ದಿವಸ ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯ, ಅನಾರೋಗ್ಯವಂತ ಮನುಷ್ಯ ಅಲ್ಲ, ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯ ಒಟ್ಟು ಪ್ರಪೋರ್ಷನ್ ಮಾಡ್ಬೇಕು. ಏನಂತಾರ 40% ಕಾರ್ಬೋಹೈಡ್ರೇಟ್ ಅನ್ನ ಸೇವನೆ ಮಾಡ್ಬೇಕು. 20% ಏನ್ ಮಾಡ್ಬೇಕು, ಇದು 30% ಏನ್ ಮಾಡ್ಬೇಕಂದ್ರೆ ಪ್ರೋಟೀನ್ ತಿನ್ಬೇಕು. 30% ಫ್ಯಾಟ್ ಅನ್ನ ತಿನ್ಬೇಕು. ಆನಂತರ 25% 25 ಗ್ರಾಮ್ ಫೈಬರ್ ಅನ್ನ ಇಂಟೇಕ್ ಮಾಡಬೇಕು. 70% ವಾಟರ್ ಅನ್ನ ಇಂಟೇಕ್ ಮಾಡಬೇಕು. ಇದು ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ನಾವು 100 ಕಾಲ ಬದುಕಬೇಕಾಗಿತ್ತು ಅಂತಂದ್ರೆ ಇದನ್ನ ಪ್ರತಿನಿತ್ಯ ಫಾಲೋ ಮಾಡ್ಬೇಕು. ಬಹಳಷ್ಟು ನನ್ಗೆ ಮಂದಿ ಬಹಳಷ್ಟು ಪ್ರಶ್ನೆ ಮಾಡ್ತಿರ್ತಾರೆ, ಸರ್ ಈ ಸ್ಮಾರ್ಟ್ ಫುಡ್ ಎಷ್ಟು ದಿವ್ಸ ಮಟ್ಟ ತಗೊಳುದ್ರಿ ಅಂತ ಪ್ರಶ್ನೆ ಮಾಡ್ತಾರ. ಬದುಕುವರಿಗೂ ನಾವು ತಗೋಬೇಕಾಗತ್ತಂದ್ರೆ ಇವತ್ತು ಒಂದು ದಿನ ತಗೊಂಡಂತ ಸೇಕು ಏನಾಗಿರ್ತೈತೆ ಅಂತಂದ್ರೆ 24 ಅವರ್ಸ್ ಕೆಲಸ ಮಾಡ್ತದೆ. 24 ಅವರ್ಸ್ ಕೆಲಸ ಮಾಡ್ತದೆ. ಅದಕ್ಕೆ ನಾವು ಪ್ರತಿ ದಿವಸ ಪ್ರೋಟೀನು, ಕಾರ್ಬೋಹೈಡ್ರೇಟು, ಫ್ಯಾಟು, ವಿಟಮಿನ್ಸು, ಮಿನರಲ್ಸು, ಫೈಬರು, ವಾಟರ್ ಅನ್ನ ಸಮ ಪ್ರಮಾಣದಲ್ಲಿ ಈಕ್ವಲ್ ಆಗಿ ವ್ಯಾಲ್ಯೂ ಮಾಡಿ ನೀವು ಏನಾರು ತಿನ್ಕೊಡದ ಹೆಚ್ಚ ಕಮ್ಮಿ ತಿಂದ್ಬಿಡ್ತೀರಿ. ಬಟ್ ಇಲ್ಲಿ ಏನಾಗಿರ್ತೈತೆ ಅಂದ್ರೆ ತಕ್ಕಡಿ ಒಳಗೆ ತೂಗಿದಂಗೆ ಏನಾಗಿರ್ತೈತೆ ಅಂದ್ರೆ ನಮ್ಗೆ ಕ್ಯಾಲರಿಗಳು ಇಂಟೇಕ್ ಆಗ್ತವೆ, ಒಳಗೆ ಹೋಗ್ತವೆ. ಹಾಗಾಗಿ ಮನುಷ್ಯ ಹೆಲ್ದಿಯಾಗಿ, ಫಿಟ್ ಆಗಿ, ಫೈನ್ ಆಗಿ ಯಾವುದೇ ಸಮಸ್ಯೆ ಇಲ್ಲದ ನಾವು ಬದುಕಬಹುದು. ಎಸ್, ಇದಕ್ಕೊಂದು ಬಿಗ್ ಕ್ಲಾಪ್ ಮಾಡ್ರಿ. ಮೇಲಿನದ ಮದರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಮೇಲಿನದ ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದು ಯಾವುದು ಅಂತಂದ್ರೆ ಎಸ್, ಮೇಲಿನದ ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್ ಅಂತ ಕರೀತೀವಿ. ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್. ಎಸ್, ಇದು ದೇಹಕ್ಕೆ ಏನು ಅಂತಂತಾರೆ, ಹೇಗೆ ಗಾಡಿಗೆ ಪೆಟ್ರೋಲು, ಡೀಸೆಲು ಎಷ್ಟು ಅವಶ್ಯಕೋ ಹಂಗೆ ದೇಹಕ್ಕೆ ಇದು ನಮಗೆ ಇಂಧನವಾಗಿ ಕೆಲಸ ಮಾಡ್ತದೆ. ಫ್ಯೂಲ್ ಫಾರ್ ಯುವರ್ ಬಾಡಿ. ನಿಮ್ಮ ದೇಹಕ್ಕೆ ಹೇಗೆ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಕೊಡ್ಬೇಕಲ್ಲ ಅಷ್ಟೇ ಕಿಲೋಮೀಟರ್ ಓಡ್ತದೆ. ಹಂಗ ದೇಹನೂ ಕೂಡ ಹಂಗೆ ಏನು ಅಷ್ಟೇ ವೇಗದಲ್ಲಿ, ಅಷ್ಟೇ ಸಮರ್ಪಕವಾಗಿ, ಅಷ್ಟೇ ಕರೆಕ್ಟ್ ಆಗಿ ಏನ್ ಮಾಡ್ತಂದ್ರೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದ. ಎಸ್, ಇದು ಮದರ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದು ಏನು ಅಂತಂತಂದ್ರೆ ಇದು ಆಹಾರ ಅಂತಂತಂದ್ರೆ ಇದ್ರೊಳಗೆ 5 ರೀತಿಯಾದಂತಹ ಏನದಾವೆ ಅಂತಂತಂದ್ರೆ ಫ್ಲೇವರ್ಸ್ ಗಳಿದಾವೆ. 5 ಫ್ಲೇವರ್ಸ್ ಅದಾವೆ. ನಿಮ್ಗೆ ಯಾವ್ದು ಇಷ್ಟೋ ಅದನ್ನ ನೀವು ಚೂಸ್ ಮಾಡ್ಬೋದು. ಬಟರ್ ಸ್ಕಾಚು, ಅನಂತರ ಚಾಕ್ಲೇಟ್, ವೆನಿಲ್ಲಾ, ಮ್ಯಾಂಗೋ, ಅನಂತರ ಏನು ಕೇಸರ್ ಕುಲ್ಫಿ ಅಂತೇಳಿ. ಎಸ್, 5 ಫ್ಲೇವರ್ಗಳದಾವ. ನಿಮ್ಗೆ ಯಾವ್ದು ಇಷ್ಟ ಆಗತ್ತ ಅದನ್ನ ಹಾಕಿದ್ದೆ ಆದ್ರೆ ಇದು ತಾಯಿಯ ಹಾಲಿನ ಎಷ್ಟು ಶ್ರೇಷ್ಠವೋ ಅಷ್ಟೇ ಶ್ರೇಷ್ಠವಾದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದ್ರೊಳಗೆ ಏನಿದೆ ಅಂತಂತಂದ್ರೆ ಪರ್ ಸರ್ವಿಂಗ್ ನಲ್ಲಿ 0 ಕ್ಯಾಲರಿ ಇರ್ತದೆ. ಆದ್ರೂ ಕೂಡ ಸ್ವೀಟ್ ಆಗಿರ್ತದೆ. ಇದ್ರೊಳಗೆ ಏನಾಗಿರ್ತದೆ ಅಂತಂದ್ರೆ ಸ್ಟೀವಿಯಾ ಅಂತಕ್ಕಂಥ ಪ್ಲಾಂಟ್ ಇರ್ತದೆ. ಬಹಳಷ್ಟು ಏನ್ ಮಾಡ್ತದೆ ಅಂದ್ರೆ ಸ್ಟೀವಿಯಾ ಅಂತಕ್ಕಂಥ ಪ್ಲಾಂಟ್ ಬಹಳಷ್ಟು ರುಚಿಕರವಾಗಿರ್ತಕ್ಕಂಥದ್ದು, ನ್ಯಾಚುರಲ್ ಸ್ವೀಟ್ನರ್ ಆಗಿರ್ತದೆ. 21 ವಿಟಮಿನ್ಸ್, ಮಿನರಲ್ಸ್ ಕೂಡ ಇದರಲ್ಲಿ ಇರ್ತವೆ. 9.5 ಗ್ರಾಮ್ ಪ್ರೋಟೀನ್ ಇರ್ತದೆ ಪರ್ ಸರ್ವಿಂಗು. ನಂತರ 4 ಗ್ರಾಮ್ ಡೈಟರಿ ಫೈಬರ್ ಇರ್ತದೆ. ಫೈಬರ್ ನಾರಿನ ಅಂಶ ಇರ್ತದೆ. ಟೋಟಲಿ ಇದನ್ನು ಒಂದು ಟೈಮ್ ತಗೊಂಡ್ರೆ ನಾವು ಹಾಲಿನಲ್ಲಿ ತಗೊಂಡ್ರೆ ಅಂತಂದ್ರೆ 200 ಕ್ಯಾಲರಿ ಆಗಿರ್ತದೆ. ಟೋಟಲಿ ಬರೀ ಇದ್ರದಷ್ಟೇ ಕ್ಯಾಲರಿ ಎಷ್ಟಾಗತ್ತೆ ಅಂದ್ರೆ 106 ಕ್ಯಾಲರಿ ಇದ್ರದ್ದು ಇರ್ತದೆ.
ಈ ಮದರ್ ಪ್ರಾಡಕ್ಟ್ ಆಹಾರವಾಗಿರ್ತದೆ, ಅದಕ್ಕೆ ಇದಕ್ಕೆ ಸ್ಮಾರ್ಟ್ ಫುಡ್ ಅಂತ ಕರೆಯೋದು. ಸ್ಮಾರ್ಟ್ ಅಂತಂದ್ರೆ ಬಹಳಷ್ಟು ಸ್ಮಾರ್ಟ್ ಆಗಿರ್ತದೆ. ಎಸ್ ಬಹಳಷ್ಟು ಸ್ಮಾರ್ಟ್ ಆಗಿರ್ತಕ್ಕಂಥ ಫುಡ್. ಓಕೆ, ಇದನ್ನ ಸೇವನೆ ಮಾಡುವಂದ್ರೆ ಏನು ಸಾಕಷ್ಟು ಬೆನಿಫಿಟ್ ಇದಾವೆ. ಏನು ಅಂತಂತಂದ್ರೆ ಹೆಲ್ದಿ, ಇದನ್ನ ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ಬೋದು, ಮಧ್ಯಾಹ್ನದ ಊಟ ಆಗಿ ಉಪಯೋಗ ಮಾಡ್ಬೋದು, ನಂತರ ಸಾಯಂಕಾಲದ ರಾತ್ರಿ ಊಟ ಆಗಿನೂ ಉಪಯೋಗ ಮಾಡ್ಬೋದು. ನಿಮ್ಗೆ ಯಾವಾಗ ಬೇಕು ಅನ್ಸುತ್ತೋ ಅದು ತಗೋಬಹುದು. ಆದ್ರೆ ಆಹಾರವಾಗಿ ಇದನ್ನ ನಾವು ಸೇವನೆ ಮಾಡಿದ್ರೆ ಅತ್ಯವಶ್ಯವಾಗಿರ್ತಕ್ಕಂಥದ್ದು. ಓಕೆ, ಜೊತೆಗೆ ಇದನ್ನ ತಗೊಳ್ಳೋದ್ರಿಂದ, ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಆಗತ್ತೆ, ವೇಟ್ ಲಾಸ್ ಮಾಡ್ಕೋಬಹುದು, ವೇಟ್ ಗೇನ್ ಮಾಡ್ಕೋಬಹುದು, ವೇಟ್ ಮ್ಯಾನೇಜ್ ಮಾಡ್ಬೋದು. ಒಂದೇ ಪ್ರಾಡಕ್ಟ್ ನಿಂದ ವೇಟ್ ಲಾಸು ಮಾಡ್ಬೋದು, ವೇಟ್ ಗೇನ್ ಮಾಡ್ಬೋದು, ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಅಥವಾ ನಾವು ಆಹಾರವಾಗಿ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಬಳಕೆಯನ್ನ ಮಾಡಬಹುದು. ಎಸ್ ಫೈನ್. ಓಕೆ, ಹೆಂಗಾಗತ್ತೆ ಅಂತಂದ್ರೆ ಆಹಾರ ಇದನ್ನ ತಗೊಳ್ಳೋದ್ರಿಂದ ಎಸ್ ವೇಟ್ ಲಾಸ್ ಮಾಡ್ಬೋದು, ವೇಟ್ ಗೇನು ಮಾಡ್ಬೋದು, ವೇಟ್ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿ. ಇದು ಸೂತ್ರ. ಇದೊಂದು ಸ್ಲೈಡ್ ಅನ್ನು ನೀವು ಏನು ಸ್ಕ್ರೀನ್ ಶಾಟ್ ತಗೊಂಡ್ರೆ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಒನ್ ಟೈಮ್ ನೀವು ಸೇಕ್ ತಗೊಂಡು ಸ್ನ್ಯಾಕ್ಸು, ಲಂಚು, ಆನಂತರ 2 ಟೈಮ್ಸ್ ಸ್ನ್ಯಾಕ್ಸ್ ಮಾಡಿ, 1 ಟೈಮ್ ಲಂಚ್ ಮಾಡಿ, ನೀವು ರಾತ್ರಿ ಊಟನೂ ಕೂಡ ಮಾಡಿದ್ರಿ ಅಂತಂತಂದ್ರೆ ಏನಾಗತ್ತೆ ಅಂತಂದ್ರೆ ವೇಟ್ ಲಾಸ್ ಆಗತ್ತೆ. ಮತ್ತೆ ವೇಟ್ ಮ್ಯಾನೇಜ್ ಹೆಂಗಾಗತ್ತೆ ಅಂತಂದ್ರೆ 1 ಟೈಮ್ ಸೇಕ್ ತಗೊಂಡು 2 ಟೈಮ್ ಸೇಕು, 2 ಟೈಮ್ ಸ್ನ್ಯಾಕ್ಸು, 2 ಟೈಮ್ ಊಟ ಮಾಡಿದ್ರೆ ವೇಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಟ್ ಗೇನ್ ಹೆಂಗಾಗತ್ತೆ ಅಂತಂತಂದ್ರೆ 1 ಟೈಮ್ ಬ್ರೇಕ್ಫಾಸ್ಟ್ ಪ್ಲಸ್ ಸೇಕು, ಆನಂತರ ಸ್ನ್ಯಾಕ್ಸ್ ತಗೊಳ್ಳೋದು, ಆನಂತರ ಲಂಚ್ ಪ್ಲಸ್ ಸೇಕ್, ಆನಂತರ ಸ್ನ್ಯಾಕ್ಸ್, ಆನಂತರ ರಾತ್ರಿ ಊಟ ಪ್ಲಸ್ ಸೇಕ್. ಇದನ್ನ ಮಾಡಿದ್ದೆ ಆದ್ರೆ ವೇಟ್ ಗೇನ್ ಆಗ್ಲಿಕ್ಕೆ ಆಗತ್ತೆ. ಅದಕ್ಕೆ ವೇಟ್ ಗೇನ್ ಪ್ರೊಸೆಸ್ ಇದ್ದವ್ರು ಹೆಂಗ್ ಮಾಡ್ಬೇಕು ಅಂತಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟ್ ಪ್ಲಸ್ ಆನಂತರ ಸೇಕು, ಆನಂತರ ಒಂದು ಸ್ವಲ್ಪ ಹೊತ್ತಿನ ನಂತರ ಒಂದು 2 ತಾಸು 3 ತಾಸು ನಂತರ ಏನ್ ಮಾಡ್ಬೇಕಂದ್ರೆ ಸ್ನ್ಯಾಕ್ಸ್ ಮಾಡ್ಬೇಕು. ಇಲ್ಲಿ ಏನಿದೆ ಇದನ್ನ ಫಾಲೋ ಮಾಡ್ರಿ, ನೀವು ವೇಟ್ ಗೇನ್ ಆಗ್ತೀರಿ. ಅದಕ್ಕೆ ಈ ಪ್ರಾಡಕ್ಟ್ ಏನ್ ಮಾಡ್ತದೆ ಅಂದ್ರೆ ವೇಟ್ ಗೇನು ಮಾಡ್ತದೆ, ವೇಟ್ ಲಾಸ್ ಮಾಡ್ತದೆ, ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತದೆ. ಅದು ಅಷ್ಟು ಸ್ಮಾರ್ಟ್ ಆಗಿರ್ತಕ್ಕಂಥ ಫುಡ್ ಅಂತ ಕರಿಬಹುದು. ಓಕೆ, ಎಸ್, ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಯಾವುದು ಅಂತಂತಂದ್ರೆ ಮಿಲಿನ್ ಪ್ರೀಮಿಯಂ ಪ್ರೋಟೀನ್ ಪೌಡರ್ ಅಂತ ಹೇಳಿ. ಇವು ಬೇಸಿಕ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು ಇವತ್ತು ಹೇಳ್ತಾ ಇರೋದು. ಓಕೆ, ಮಿಲಿನ್ ಪ್ರೋಟೀನ್ ಪೌಡರ್ ಏನ್ ಮಾಡ್ತದೆ, ಇದು ಏನು ಅಂತಂತಂದ್ರೆ ಇದು ಬಿಲ್ಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ, ಬಾಡಿಯನ್ನ ಬಿಲ್ಡ್ ಮಾಡತಕ್ಕಂಥದ್ದು. ಪ್ರೋಟೀನ್ ಯಾವತ್ತೂ ಏನ್ ಮಾಡ್ತದೆ ಅಂತಂದ್ರೆ ಬಾಡಿಯನ್ನ ಟೋನ್ ಮಾಡ್ತದೆ. ಅದಕ್ಕೆ ಪ್ರೋಟೀನ್ ಯಾವಾಗ ಒಂದು ಉಗಿರಿನಿಂದ ಹಿಡಿದು ಒಂದು ಕೂದಲುವರೆಗೂ ಏನಾಗತ್ತೆ ಅಂದ್ರೆ ಪ್ರೋಟೀನ್ ಅವಶ್ಯಕತೆ ಐತಿ. ಅದಕ್ಕೆ ಒಂದು ಪರ್ ಸರ್ವಿಂಗ್ ನಾಗ 5 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ನೀವು 2 ಸ್ಪೂನ್ ಹಾಕಿದ್ರಿ ಅಂತಂದ್ರೆ 10 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ಹಿಂಗಾಗಿ ನಮ್ ಒಂದು ಸೇಕ್ನೊಳಗೆ ಏನಾಗತ್ತೆ ಅಂತಂದ್ರೆ ಒಂದು ಟೈಮ್ ನಾವು ಒಂದು ಸೇಕ್ ತಗೊಂಡಿವಿ ಅಂತಂದ್ರೆ ನಮ್ಗೆ 29 ಗ್ರಾಮ್ ಏನಾಗತ್ತೆ ಅಂತಂದ್ರೆ ಪ್ರೋಟೀನ್ ಅವೈಲೇಬಲ್ ಆಗುತ್ತೆ. ಎಸ್, ಅದಕ್ಕೆ ನಾವು 3 ಸ್ಕೂಪು 2 ಸ್ಕೂಪು ಈ ಪ್ರೋಟೀನ್ ಪೌಡರ್ನ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಏನ್ ಮಾಡ್ಬೇಕಂತಂದ್ರೆ ಪ್ರೋಟೀನ್ ನೀವು ಆಡ್ ಮಾಡ್ಬೇಕಾಗತ್ತೆ. ಓಕೆ, ನೀವು 1 ಮಾಡ್ಬೋದು, 3 ಮಾಡ್ಬೋದು, ನಿಮ್ ಬಾಡಿಗೆ ತಕ್ಕಂತೆ. ಯಾಕಂದ್ರೆ ನಿಮ್ ಬಾಡಿ ವೇಟ್ ಎಷ್ಟು ಇರ್ತದೆ ಅಷ್ಟರ ಮೇಲೆ ನಾವು ಮಾಡ್ಬೇಕು. ಇದು ಹೈ ಕ್ವಾಲಿಟಿ ಪ್ರೋಟೀನ್ ಆಗಿರ್ತದೆ, ಸೋಯಾ ಪ್ರೋಟೀನ್ ಆಗಿರ್ತದೆ ಮತ್ತು ವೇ ಪ್ರೋಟೀನ್ ಆಗಿರ್ತದೆ. ಅಂದ್ರೆ ಸೋಯಾ ಮತ್ತು ಸೋಯಾ ಇಸ್ ದ ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ. ಇದ್ರೊಳಗ 9 ಎಸೆನ್ಸಿಯಲ್ 9 ಅಮಿನೋ ಆಸಿಡ್ಸ್ ಇರ್ತವೆ. ಅದಕ್ಕೆ ಈ ಪ್ರೋಟೀನ್ ಏನ್ ಮಾಡ್ತದೆ ಅಂದ್ರೆ ಬಹಳಷ್ಟು ನಮ್ಮ ಬಾಡಿಯನ್ನ ಬಿಲ್ಡ್ ಮಾಡ್ಲಿಕ್ಕೆ, ಬಾಡಿಯನ್ನ ಹೆಲ್ದಿ ಆಗಿಡ್ಲಿಕ್ಕೆ, ಬಾಡಿ ಮಸಲ್ಸ್ ಗಳನ್ನ ಫಿಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತದೆ. ಓಕೆ, ಇನ್ನು 3ನೇ ಪ್ರಾಡಕ್ಟ್ ಯಾವಂತಂತಂದ್ರೆ ಇದಕ್ಕೊಂದು ಬಿಗ್ ಥ್ಯಾಂಕ್ಸ್, ಏನೋ ಕ್ಲಾಪ್ಸ್ ಮಾಡ್ರಿ, ಮೇಲಿನ್ ಎನರ್ಜಿ ಅಪ್ ಅಂತ ಕರಿತೀವಿ. ಇದು ಏನು ಅಂತಂದ್ರೆ ರಿಫ್ರೆಶ್ ಡ್ರಿಂಕ್ ಅಂತ ಕರಿತೀವಿ, ರಿಫ್ರೆಶಿಂಗ್ ಡ್ರಿಂಕ್. ಓಕೆ, ಇದೇನ್ ಬೂಸ್ಟ್ ಮಾಡ್ತದೆ ಅಂದ್ರೆ ಎನರ್ಜಿ ಲೆವೆಲ್ ಅನ್ನ ಬೂಸ್ಟ್ ಮಾಡ್ತದೆ, ಯಾವತ್ತು ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದು. ಓಕೆ, ಇದು ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಬಹಳಷ್ಟು ಮಂದಿ ನಾವೇನ್ ಮಾಡ್ತೀವಿ ಅಂದ್ರೆ ಟೀ ಕುಡಿತೀವಿ. ಟೀ ಇನ್ಸ್ಟೆಡ್ ಆಫ್ ಟೀ ಬದಲಿಯಾಗಿ ಇದನ್ನ ಉಪಯೋಗ ಮಾಡಿದ್ವಿ ಅಂತಂತಂದ್ರೆ ಟೀ ಒಳಗ ಹೈ ಕ್ಯಾಲರಿ ಇರ್ತದೆ. ಒಂದ್ಸಾರಿ ಟೀ ಕುಡಿದೀವಿ ಅಂತಂದ್ರೆ 250 ಕ್ಯಾಲರಿ, ಅರೌಂಡ್ 250 ಕ್ಯಾಲರಿ ಇರ್ತದೆ. ಬಟ್ ನಮ್ಮ ಒಂದು ಎನರ್ಜಿ ಏನಾಗಿರ್ತದೆ ಅಂದ್ರೆ ಒಂದೇ ಸ್ಪೂನ್ ಹಾಕಿ ನಾವು ತಗೊಂಡಿವಿ ಅಂತಂದ್ರೆ ಅರೌಂಡ್ 4 ಕ್ಯಾಲರಿ ಇರ್ತದೆ, 4 ಕ್ಯಾಲರಿ. ಎಸ್, ಅದಕ್ಕೆ ಇದನ್ನ ಕೋಲ್ಡ್ ವಾಟರ್ನಾಗೂ ತಗೋಬಹುದು, ಹಾಟ್ ವಾಟರ್ನ ತಗೋಬಹುದು, ದಿನದ ಯಾವುದೇ ಟೈಮ್ನೊಳಗ ನೀವು ತಗೋಬಹುದು. ಅದು ಏನ್ ಮಾಡ್ತೈತೆ ಅಂದ್ರೆ ಒಂದ್ಸಾರಿ ಕುಡಿದ್ರೆ ನಮ್ ಮಿನಿಮಮ್ 3 to 4 ಅವರ್ಸ್ ನಮ್ಮನ್ನ ಏನ್ ಮಾಡ್ತೈತೆ ಅಂತಂದ್ರೆ ಆಕ್ಟಿವ್ ಆಗಿ ಅಲರ್ಟ್ ಆಗಿ ಇರ್ಲಿಕ್ಕೆ ಸಹಾಯವನ್ನ ಮಾಡ್ತದೆ. ಅದಕ್ಕೆ ಇದು ಏನ್ ಕೆಲಸ ಮಾಡ್ತದೆ ಅಂತಂತಂದ್ರೆ ಇನ್ಕ್ರೀಸ್ ಯುವರ್ ಎಬಿಲಿಟಿ, ಏನು
ಅಲರ್ಟ್ನೆಸ್ ಅನ್ನ ಹೆಚ್ಚಿಗೆ ಮಾಡ್ತದೆ. ಆನಂತರ ಬರ್ನಿಂಗ್ ಎಬಿಲಿಟಿಯನ್ನ, ಫ್ಯಾಟ್ ಅನ್ನ ಬರ್ನ್ ಮಾಡ್ತಕ್ಕಂಥ ಎಬಿಲಿಟಿ ಇದಕ್ಕೈತಿ. ಅಂತರ ಮೆಂಟಲಿ ರಿಫ್ರೆಶ್ ಮಾಡ್ತತಿ. ಇನ್ಸ್ಟಂಟ್ ಆಗಿ ತತ್ಕ್ಷಣ ಎನರ್ಜಿಯನ್ನ ಕೊಡ್ತತಿ. ಅಂತರ ಬಹಳಷ್ಟು ಮಂದಿಗೆ ಸ್ಟ್ರೆಸ್ಸು, ಅನೇಕ ಸಮಸ್ಯೆಗಳದಾವೆ, ಅದಕ್ಕೆ ಸ್ಟ್ರೆಸ್ ಆಗ್ತಾರೆ, ಬಹಳಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಅದನ್ನ ಕುಡಿದ್ರೆ ಅಂತಂದ್ರೆ ಫುಲ್ಲಿ ರಿಲೀಫ್ ಆಗಿಬಿಡ್ತದೆ, ಎಲ್ಲವನ್ನ ಮರೆಸಿ ಬಿಡ್ತದೆ. ಮತ್ತೆ ಟೋಟಲ್ ಆಗಿ ಫ್ಯಾಟ್ ಬರ್ನ್ ಅನ್ನ ಮಾಡ್ತಕ್ಕಂಥದ್ದು. ಮತ್ತೆ ಮೆಟಾಬಾಲಿಕ್ ಆಕ್ಟಿವಿಟೀಸ್, ನಮ್ಮ ಚಯಾಪಚಯ ಕ್ರಿಯೆ ಏನಾಗತ್ತೆ ಅಂತಂದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ವೇಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ವೇಟ್ ಗೇನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಜೊತೆಗೆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಕಲ್ಮಶವನ್ನ ಏನ್ ಮಾಡ್ತೈತೆ ಅಂತಂದ್ರೆ ರಿಮೂವ್ ಮಾಡ್ತದೆ, ಟಾಕ್ಸಿಕ್ಸ್ ಗಳನ್ನ ಹೊರಗೆ ಹಾಕುವಂತ ಕೆಲಸ ಮಾಡ್ತದೆ. ಅದಕ್ಕೆ ಬಹಳಷ್ಟು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾವು ಚೆನ್ನಾಗಿ ಫ್ರೆಶ್ ಆಗಿ ಆಕ್ಟಿವ್ ಆಗಿ ಇರ್ಬೇಕಂತಂದ್ರೆ ಎನರ್ಜಿ ಅಪ್ ಏನಾಗತ್ತಂದ್ರೆ ಬಹಳಷ್ಟು ಕೆಲಸ ಮಾಡ್ತದೆ. ಓಕೆ, ಇದನ್ನ ದಿನದ ಯಾವುದೇ ಟೈಮ್ ಒಳಗ, ಯಾವುದೇ ಅವಧಿ ಒಳಗ ನೀವು ತಗೋಬಹುದು. ಎಸ್ ಫೈನ್. ಇದೊಂದು ಅಲ್ಟಿಮೇಟ್ ಪ್ರಾಡಕ್ಟ್ ಯಾವ್ದು ಅಂತಂದ್ರೆ ಮೇಲಿನ್ ಮಲ್ಟಿ ವಿಟಾಮಿನ್ ಅಂಡ್ ಮಿನರಲ್ ಅಂತ ಕರಿತೀವಿ. ಎಸ್, ದೇಹಕ್ಕೆ ಮಲ್ಟಿ ವಿಟಾಮಿನ್ಸ್ ಬಹಳಷ್ಟು ಅವಶ್ಯಕತೆ, ಒಂದೇ ಅಲ್ಲ. ಅದಕ್ಕೆ ಎಸೆನ್ಸಿಯಲ್, ಇದರಲ್ಲಿ ಏನಿದೆ ಅಂತಂದ್ರೆ 29 ಎಸೆನ್ಸಿಯಲ್ ವಿಟಾಮಿನ್ಸ್ ಮಿನರಲ್ಸ್ ಗಳ ಒಂದು ಬ್ಲೈಂಡ್ ಇದೆ, ಅದನ್ನು ಕೂಡಿಸಿದ್ದಾರೆ. ದೇಹಕ್ಕೆ ಅತ್ಯವಶ್ಯವಾಗಿ ಬೇಕಾದಂತ 29 ವಿಟಾಮಿನ್ಸ್ ಮಿನರಲ್ಸ್ ಗಳು ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಓಕೆ, ಇದರಿಂದ ತಗೊಳ್ಳೋದ್ರಿಂದ ಏನಾಗತ್ತೆ ಅಂತಂದ್ರೆ ಎಲ್ಲವೂ ಕೂಡ ಇದರಲ್ಲಿ ಇರ್ತಕ್ಕಂಥ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಗಳು ಇರ್ತಾವೆ. ಎಸ್, ಹಾಗಾಗಿ ಏನಾಗತ್ತೆ ಅಂತಂದ್ರೆ ದೇಹ ಏಜ್ ಆಗೋದಿಲ್ಲ. ಅದಕ್ಕೆ ಆಂಟಿ ಏಜಿಂಗ್ ಕೆಲಸ ಮಾಡ್ತದೆ. ಅದಕ್ಕೆ ನಮ್ಮನ್ನ ಏಜ್ ಆಗಲಾರದಂತೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಅಂಡ್ ನಂತರ ಎನರ್ಜಿ ಲೆವೆಲ್ ಹೆಚ್ಚಾಗ್ತದೆ. ಜೊತೆಗೆ ನಮಗೆ ಸ್ಟ್ರೆಸ್ ಆಗಿರ್ಬೋದು, ಅನೇಕ ಖಿನ್ನತೆಗಳಾಗಿರ್ಬೋದು, ಇವೆಲ್ಲಗಳನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಜೊತೆಗೆ ಮಸಲ್ ಸ್ಟ್ರೆಂತ್ ಅನ್ನ ಹೆಚ್ಚಿಗೆ ಮಾಡ್ತದೆ, ಶಕ್ತಿ ಬರ್ಲಿಕ್ಕೆ, ಮಸಲ್ ಬಿಲ್ಡ್ ಆಗ್ಲಿಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಇದನ್ನ ಎಸ್ಪೆಷಲಿ ಹೆಣ್ಮಕ್ಳು ಕೂಡ ಯೂಸ್ ಮಾಡಬಹುದು. ಯಾಕಂತಂದ್ರೆ ಹೆಣ್ಮಕ್ಳಿಗೆ ಬಹಳಷ್ಟು ಏನಾಗಿರ್ತದೆ ಅಂದ್ರೆ ಮಂತ್ಲಿ ಪ್ರಾಬ್ಲಮ್ಸ್ ಇರ್ತವೆ, PCOD, PCOS. ಅದಕ್ಕೆ ವುಮೆನ್ಸ್ ಚಾಯ್ಸ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಇದು ಪ್ರಿವಿಯಸ್ ನೊಳಗ ಅದರ ಒಂದು ಎಲ್ಲ ಕ್ವಾಲಿಟೀಸ್ ಗಳಿದ್ದಾರೆ, ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಗಳಿದ್ದಾವೆ. ಅವರು ಕೂಡ ಇದನ್ನ ಬಳಕೆ ಮಾಡಬಹುದು. ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇದನ್ನ ಬಳಕೆ ಮಾಡಬಹುದು. ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಬಳಕೆ ಮಾಡೋದು. ದಿನಕ್ಕೆ 2 times ಇದನ್ನ ಏನ್ ಮಾಡ್ಬೇಕಂತಂದ್ರೆ ವಿತ್ ಮೀಲ್ ನೊಂದಿಗೆ ಇದನ್ನ ಉಪಯೋಗ ಮಾಡಿದ್ದೆ ಆದಂತಂದ್ರೆ ಬಹಳಷ್ಟು ರಿಚ್ ಆಂಟಿ ಆಕ್ಸಿಡೆಂಟ್ ದೊರೆಯುವುದರಿಂದ ನಮ್ಮ ಏನು ಬೇಕಾಗಿದ್ದಾವೆ ಎಲ್ಲವುದರಿಂದ ಏನಾಗತ್ತಂದ್ರೆ ನಾ ಹೇಳಿದೆ ಬಹಳಷ್ಟು ರಿಸಲ್ಟ್ ಗಳು ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಓಕೆ, ಒನ್ ಮೋರ್ ಪ್ರಾಡಕ್ಟ್ ಇದೆ, ಇದು ಮೇಲಿನ್ ಗಾರ್ಸಿನಿಯಾ ಲೀನ್ ಅಂತ ಹೇಳಿ. ಇದ್ರ ಕೆಲಸ ಏನು ಅಂತಂದ್ರೆ ಇದು ಕೂಡ ಟ್ಯಾಬ್ಲೆಟ್ ಫಾರ್ಮ್ ನೊಳಗಿರ್ತದೆ. ಇದ್ರೊಳಗೆ ಏನಿದೆ, ಮೇಲಿನ್ ಗಾರ್ಸಿನಿಯಾ ಲೀನ್ದೊಳಗೆ ಏನಿದೆ ಅಂತಂದ್ರೆ ಗಾರ್ಸಿನಿಯಾ ಕೊಂಬೋ ಅಂತಕ್ಕಂಥ ಒಂದು ಹಣ್ಣಿನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದ್ರೆ ಇದರೊಳಗೆ 500 mg ಏನಿದೆ ಅಂದ್ರೆ ಗಾರ್ಸಿನಿಯಾ ಕೊಂಬೋ ಇದೆ. ಜೊತೆಗೆ ಕ್ರೋಮಿಯಂ ಅಂತಕ್ಕಂಥ ಒಂದು ಮಿನರಲ್ ಕೂಡ ಇದರ ಇದೆ. 50 mg ಮೈಕ್ರೋಗ್ರಾಮ್ 50 ಮೈಕ್ರೋಗ್ರಾಮ್ ಏನಿದೆ ಅಂತಂದ್ರೆ ಕ್ರೋಮಿಯಂ ದೊರೀತದೆ. ಇದು ವೇಟ್ ಲಾಸ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಈ ಶುಗರ್ ಅವ್ರಿಗೆ ಬಹಳಷ್ಟು ಏನ್ ಮಾಡ್ತದೆ ಅಂತಂದ್ರೆ ಹೆಲ್ಪ್ ಮಾಡ್ತದೆ. ಜೊತೆಗೆ ಬ್ಲಾಕ್ ಪೇಪರ್ ಇದೆ. ಬ್ಲಾಕ್ ಪೇಪರ್ ಅಂದ್ರೆ ಕರಿಮೆಣಸು ಅಂತ ಕರಿತೀವಿ. ಇದರೊಳಗೆ 10 mg ಏನಾಗಿದೆ ಅಂದ್ರೆ ಬ್ಲಾಕ್ ಪೇಪರ್ ಆಡೆಡ್ ಇರುವುದರಿಂದ ಇದು ಏನ್ ಕೆಲಸ ಮಾಡ್ತದೆ ಅಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ, ಮತ್ತ ನಮಗೆ ಏನ್ ಬಹಳಷ್ಟು ಏನಾಗತ್ತೆ ಅಂದ್ರೆ ಫ್ಯಾಟ್ ಇರ್ತದ, ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತದೆ. ಮತ್ತ ಅಪಟೈಟ್ ಅನ್ನ ಏನ್ ಮಾಡ್ತೈತಿ ಅಂತಂದ್ರೆ ತಡೆ ಹಿಡಿತದೆ, ಬಹಳಷ್ಟು ಹಸಿವು ಆಗ್ತಿರ್ತದೆ, ಅದನ್ನ ಮಾಡ್ತದೆ. ಜೊತೆಗೆ ಫ್ಯಾಟ್ ಪ್ರೊಡಕ್ಷನ್ ನ ಸ್ಟಾಪ್ ಮಾಡ್ತದೆ. ದೇಹದಲ್ಲಿ ಫ್ಯಾಟ್ ಆಗ್ತಾ ಇರ್ತದೆ, ಆ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಕ್ಕಂಥ ಕೆಪಾಸಿಟಿ ಅದಕ್ಕೈತಿ ಅಂತಂದ್ರೆ ಈ ಮೇಲಿನ್ ಗಾರ್ಸಿನಿಯಾ ಲೀನ್ ಸಪ್ಲಿಮೆಂಟ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ಇದು ಬಹಳಷ್ಟು ಕರ್ವಿಂಗ್ಸ್ ಇರ್ತವೆ, ಹಸಿವು ಆಗ್ಲಾರ್ದಂತೆ ತಡೀತದೆ, ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಎಪಟೈಟ್ ಆಗ್ಲಿಕ್ಕೆ ಏನು ಹಸಿವು ಆಗ್ಲಾರ್ದಂತೆ ಮಾಡ್ತದೆ. ಜೊತೆಗೆ ಈ ಫ್ಯಾಟ್ ಪ್ರೊಡಕ್ಷನ್ ಆಗ್ಲಾರ್ದಂತೆ ಇದು ಕೆಲಸ ಮಾಡ್ತದೆ. ದಿನಕ್ಕೆ ಅದನ್ನ ಏನ್ ಮಾಡ್ಬೋದು ಅಂದ್ರೆ 2 times ಏನು ಬಿಫೋರ್ ಮೀಲ್, ಊಟಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ಇದನ್ನ ಉಪಯೋಗ ಮಾಡ್ಬೇಕು, ಮುಂಜಾನೆ ಮತ್ತು ಸಾಯಂಕಾಲ ಮಾಡಿದ್ರೆ ನೀವು ಬಹಳಷ್ಟು ಏನಾಗಿರ್ತದೆ ಅಂದ್ರೆ ಯಾವುದೇ ನಿಮ್ದು ಪ್ರೊಡಕ್ಷನ್ ಆಗ್ತದೆ, ಫ್ಯಾಟ್ ಪ್ರೊಡಕ್ಷನ್ ಆಗ್ತಿದ್ರು ಕೂಡ ನಾರ್ಮಲ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಓಕೆ, ಒನ್ ಮೋರ್ ಪ್ರಾಡಕ್ಟ್ ಇದೆ, ಮೇಲಿನ್ ಎಸ್ ಕಿಡ್ಸ್ ನ್ಯೂಟ್ರಿಷನ್, ಮೇಲಿನ್ ಪ್ರೀಮಿಯಂ ಚಿಲ್ಡ್ರನ್ಸ್ ನ್ಯೂಟ್ರಿಷನ್ ಶೇಕ್ ಮಿಕ್ಸ್ ಅಂತ ಹೇಳಿ. ಎಸ್, ಯಾರ ಮಕ್ಕಳಿದ್ದಾರೆ, ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಒಂದು ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನಾವೆಲ್ಲ ನೋಡ್ಬೋದು. ಬಹಳಷ್ಟು ಏನ್ ಮಾಡ್ತೀವಿ ಅಂತಂದ್ರೆ ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಇಂಥವೆಲ್ಲ ಕೇಳಿ ಏನ್ ಮಾಡ್ತೀವಿ ಅಂದ್ರೆ ನಾವು ಹೋಗಿ
ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಶುಗರ್ ಜಾಸ್ತಿ ಇರ್ತದೆ, ಹೀಗಾಗಿ ಮಕ್ಕಳು ಏನಾಗ್ತಾವ ಅಂತಂದ್ರೆ ಅನ್ಹೆಲ್ದಿ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾವ, ಅವ್ರ ಬೋನ್ಸು ಎಲ್ಲವೂ ಕೂಡ ವೀಕ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಈಗ ಮಕ್ಕಳು ನೋಡ್ರಿ, ಕೈ ಹಿಂಗ್ ಗಿಡ ತಿರುಗಿದ್ರೆ ಸಾಕು ಲಟ್ ಅಂದ್ಬಿಡ್ತಾವ, ಬಟ್ ಹಿಂದ ಬೇಕಾದಷ್ಟು ತಿರುಗಿದ್ರು ಕೂಡ ಏನೂ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಅಷ್ಟೊಂದಕ್ಕೂ ಕೂಡ ಡೆಲಿಕೇಟ್ ಆಗಿದ್ದೇವೆ. ಕಾರಣಗಳು ಏನಂತಂದ್ರೆ ನಾವು ಟಾಕ್ಸಿಕ್ ಆಗಿರ್ತಕ್ಕಂಥ ಆಹಾರವನ್ನ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಶುಗರ್ ಆಗಿರ್ಬೋದು, ಶುಗರ್ ವೈಟ್ ಪಾಯ್ಸನ್ ಆಗಿದೆ, ನಾವು ಸಾಲ್ಟ್ ಅನ್ನ ಹೆಚ್ಚು ಯೂಸ್ ಮಾಡ್ತೀವಿ. ಹಿಂಗಾಗಿ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಏನು ಜಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬಹಳಷ್ಟು ಅದಾವ. ಅದಕ್ಕೆ ಮಕ್ಕಳು ಬಿದ್ದು ಅಂತಂದ್ರೆ ಬೇಗನೆ ಕೈ ಮುರಿತಾವೆ, ಕೈ ಮುರಿದು ಕೂಡ ಬೇಗನೆ ಅದು ಕೈ ಹತ್ಕೊಳ್ಳೋದಲ್ಲ, ಹಿಂಗೆಲ್ಲ ಕೂಡ ಇದಾವೆ. ಅದಕ್ಕೆ ಕಾರಣ ಏನು ಅಂತಂತಂದ್ರೆ ಮಕ್ಕಳಿಗೆ ಬೇಕಾದಂತಹ ನ್ಯೂಟ್ರಿಷನ್ಸ್ ನಮಗೆ ದೊರೀತಾ ಇಲ್ಲ ಅಂತ. ಓಕೆ, ಆದ್ರೆ ಈ ಚಿಲ್ಡ್ರನ್ಸ್ ಒಂದು ನ್ಯೂಟ್ರಿಷನ್ ಶೇಕ್ ಮಿಕ್ಸ್ ನಲ್ಲಿ ಏನಿದೆ ಅಂತಂದ್ರೆ 21 ಎಸೆನ್ಸಿಯಲ್ ಮಕ್ಕಳಿಗೆ ಅತ್ಯವಶ್ಯವಾಗಿ ಬೇಕಾದಂತಹ 21 ವಿಟಮಿನ್ಸ್ ಮಿನರಲ್ಸ್ ಗಳ ಒಂದು ಪೂರ್ಣ ಬ್ಲೈಂಡ್ ಇದ್ರೊಳಗಿದೆ. ಅದರ ಜೊತೆಗೆ ಇದರೊಳಗೆ ಸೋಯಾ ಪ್ರೋಟೀನ್ ಕೂಡ ಇದೆ, ಐಸೋಲೇಟ್ ಪ್ರೋಟೀನ್, ಸೋಯಾ ಐಸೋಲೇಟ್ ಪ್ರೋಟೀನ್ ಇದೆ, ವೇ ಪ್ರೋಟೀನ್ ಇದೆ, ಮಕ್ಕಳಿಗೆ ಕ್ಯಾಲ್ಸಿಯಂ ಕೂಡ ದೊರೀತದೆ. ಎಸ್, ಮಕ್ಕಳಿಗೆ ಕ್ಯಾಲ್ಸಿಯಂದ ಅವಶ್ಯಕತೆ ಬಹಳಷ್ಟು ಇರ್ತದೆ. ಅದಕ್ಕೆ ಹೀಗಾಗಿ ಮಕ್ಕಳು ಏನ್ ಮಾಡ್ತಾವೆ ಅಂತಂದ್ರೆ ಈ ಪ್ರಾಡಕ್ಟ್ ನ ಉಪಯೋಗ ಮಾಡೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಮಕ್ಕಳಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತವೆ. ಒಂದೇದು ಯಾವ್ದಂತಂದ್ರೆ ಮಕ್ಕಳು ಹೈಟ್ ಆಗ್ತಾರೆ, ಆನಂತರ ಮಕ್ಕಳ ಮೆಮರಿ ಪವರ್ ಚೆನ್ನಾಗಿ ಆಗ್ತದೆ, ಅವ್ರ ಮಸಲ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ, ದಷ್ಟ ಪುಷ್ಟ ಆಗ್ತಾರೆ, ಬೋನ್ ಸ್ಟ್ರೆಂತ್ ಆಗ್ತವೆ. ಅದ್ರ ಜೊತೆಗೆ ಹೆಲ್ದಿಯಾಗಿ ಫಿಟ್ ಆಗಿ ಅವರು ಕಾರ್ಯ ಮಾಡ್ತಕ್ಕಂಥ ಕ್ಷಮತೆ, ಆಕ್ಟಿವಿಟೀಸ್ ಕೂಡ ಮಕ್ಕಳದು ಬಹಳಷ್ಟು ಇರ್ತವೆ, ಸುಸ್ತಾಗೋದಿಲ್ಲ, ಏನೂ ಆಗೋದಿಲ್ಲ. ಇದನ್ನೇ ಮಕ್ಕಳಿಗೆ ಹೆಂಗೆ ಕೊಡ್ಬೇಕಂತಂದ್ರೆ ದಿನಕ್ಕೆ ಎರಡು ಸಾರಿ ಇದ್ರ ಹೆಂಗೆ ಉಪಯೋಗ ಮಾಡ್ಬೇಕಂತಂದ್ರೆ 250 ml ಮಿಲ್ಕ್ನೊಳಗ ಅಥವಾ ವಾಟರ್ನೊಳಗ, ನೀರು ಅಥವಾ ಆಹಾರದೊಳಗ 2 ಸ್ಪೂನ್ ಅದರೊಳಗ ಈ ಏನು ಪ್ರೀಮಿಯಂ ಚಿಲ್ಡ್ರನ್ಸ್ ಶೇಕ್ ಮಿಕ್ಸ್ ಅನ್ನ ಹಾಕಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಹಾಟ್ ವಾಟರ್ನಾಗ ಅಥವಾ ಹಾಟ್ ಏನ್ ಮಿಲ್ಕ್ನೊಳಗ ಹಾಕಿ ಕೊಟ್ರೆ ಅಂತಂತಂದ್ರೆ ಅವರು ಬಹಳಷ್ಟು ಸಖತ್ ಡೆವಲಪ್ಮೆಂಟ್ ಆಗ್ತದೆ. ಅವ್ರು ಈಗ ಡೆವಲಪ್ಮೆಂಟ್ ಆಗಕತ್ತಂತಂದ್ರೆ ಮಕ್ಕಳ ನಾಳೆ ರ್ಯಾಪಿಡ್ ಅವ್ರ ಗ್ರೋತ್ ಇರ್ತದೆ, ಆಗ ಬಹಳಷ್ಟು ಸಪೋರ್ಟ್ ಮಾಡ್ತದೆ. ಓಕೆ, ಇದು ಮಕ್ಕಳಿಗೆ ಬೇಕಾದಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಓಕೆ, ಒನ್ ಮೋರ್ ಇದೆ, ಯಾರಿಗೆಲ್ಲ ಹಾರ್ಟ್ ಇದೆ, ಎಲ್ಲರಿಗೆ ಹಾರ್ಟ್ ಇದೆ. ಎಸ್, ಹಾರ್ಟ್ ಇದ್ದವರು ಕೂಡ ಹಾರ್ಟ್ ಅದ ಒಂದು ಆಹಾರ ಯಾವುದು ಅಂತಂದ್ರೆ ಒಮೆಗಾ 3 ಫಿಶ್ ಆಯಿಲ್ ಅಂತ ಕರಿತೀವಿ, ಒಮೆಗಾ 3 ಸಪ್ಲಿಮೆಂಟ್. ಓಕೆ, ಒಮೆಗಾ 3 EPA ಮತ್ತು DHA ಇದರ 1000 mg ಇದೆ. 1000 mg ಅನ್ನ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕಂಪನಿ ಪ್ರೀವಿಯಸ್ ಕಂಪನಿ ಒಳಗ 650 mg ಇದೆ. ಬಟ್ ಅಡ್ವಾನ್ಸ್ ಬೇಕು, ನಮ್ಮ ಭಾರತೀಯರಿಗೆ ಬಹಳಷ್ಟು ಮಂದಿ ಒಬೆಸಿಟಿ ಆಗಿದ್ದಾರೆ, ಅದ್ರ ದೃಷ್ಟಿಯಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ 100 mg ಅನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕಂಪನಿ ಕೊಡ ಮಾಡಿದೆ ಅಂತ ಮೇಡಮ್ ಅಂತ ಪ್ರೀತಿ ಮೇಡಮ್ ಇದನ್ನೆಲ್ಲ ತಿಳಿದು 100 mg ಅನ್ನ ಪರ್ ಒಂದು ಟ್ಯಾಬ್ನೊಳಗೆ ಏನ್ ಮಾಡ್ತಾರೆ ಅಂದ್ರೆ ಬಿಲ್ಡ್ ಮಾಡಿದ್ದಾರೆ. ಇದನ್ನು ಕೂಡ ದಿನಕ್ಕೆ 2 ಸಾರಿ ಉಪಯೋಗ ಮಾಡಬೇಕು, ಮುಂಜಾನೆ ಮತ್ತು ಸಾಯಂಕಾಲ. ಜೊತೆಗೆ ಮೀಲ್ ಆಹಾರದ ಜೊತೆಗೆ ನಾವೇನು ಆಹಾರ ಸೇವನೆ ಮಾಡ್ತೀವಿ ಅದರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಉಪಯೋಗ ಮಾಡಬೇಕು. 2 ಟೈಮ್ಸ್ ಉಪಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗ್ತವೆ ಅಂತಂದ್ರೆ ಹಾರ್ಟ್ ಹೆಲ್ದಿ ಆಗತ್ತೆ. ಮೊದಲನೇದು, ಹೃದಯ ಇದ್ರೆ ನಾವು ಬದುಕಿರ್ತೀವಿ, ಈ ಭೂಮಿ ಮ್ಯಾಗಿರ್ತೀವಿ. ಒಂದು ಕ್ಷಣ ಹೆಚ್ಚಕಮ್ಮ ಅದ್ರ ಬೀಟ್ ಹೆಚ್ಚಾತು ಅಂತಂದ್ರೆ BP ಅಪ್ ಅಂಡ್ ಡೌನ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೌದು, ಅದಕ್ಕೆ ಏನ್ ಬೇಕು ಅಂತಂದ್ರೆ ಹಾರ್ಟ್ ಹೆಲ್ದಿ ಆಗ್ಲಿಕ್ಕೆ ಒಮೆಗಾ ಸಪ್ಲಿಮೆಂಟ್, ಒಮೆಗಾ 3 ಸಪ್ಲಿಮೆಂಟ್ ಏನ್ ಮಾಡ್ತದೆ, ಬಹಳಷ್ಟು ಕೆಲಸ ಮಾಡ್ತದೆ ಮೇಲಿನ ಒಮೆಗಾ 3 ಸಪ್ಲಿಮೆಂಟ್. ಓಕೆ, ಜೊತೆಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ, ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಎಸ್, ಜೊತೆಗೆ ಬ್ರೈನ್ ಹೆಲ್ತ್ ಚೆನ್ನಾಗಾಗತ್ತೆ, ಬ್ರೈನ್ ಏನೋ ಸಮರ್ಪಕವಾಗಿ ಕೆಲಸ ಮಾಡ್ತದೆ, ಬಹಳಷ್ಟು ರ್ಯಾಪಿಡ್ ಆಗಿ ಕಾರ್ಯಕ್ಷಮತೆ ಕೂಡ ಅದರದ್ದು ಜಾಸ್ತಿ ಆಗುತ್ತೆ. ಓಕೆ, ಜೊತೆಗೆ ಜಾಯಿಂಟ್ ಹೆಲ್ತ್, ನಮ್ಮ ಜಾಯಿಂಟ್ಸ್ ಕೂಡ ಚೆನ್ನಾಗಿ ಹೆಲ್ದಿ ಆಗ್ತವೆ. ಅಂತರ ಸ್ಕಿನ್ ಹೆಲ್ತ್ ಚೆನ್ನಾಗಿ ಆಗುತ್ತೆ, ಐ ಹೆಲ್ತ್ ಚೆನ್ನಾಗಿ ಆಗುತ್ತೆ, ಅಂತರ ಬ್ಲಡ್ ಪ್ರೆಷರ್ ಹೆಲ್ತ್ ಚೆನ್ನಾಗಿ ಆಗುತ್ತೆ, ನಂತರ ಹೇರ್ ಹೆಲ್ತ್ ಚೆನ್ನಾಗಿ ಆಗುತ್ತೆ. ಆನಂತರ ಮೇಂಟೈನ್ ದ ಕೊಲೆಸ್ಟ್ರಾಲ್ ಲೆವೆಲ್, ಎಸ್ಪೆಷಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ಏನ್ ಮಾಡ್ತದೆ ಅಂತಂದ್ರೆ ಮೇಂಟೈನ್ ಮಾಡ್ತದೆ. ಯಾಕಂತಂದ್ರೆ ಇದು ಒಮೆಗಾ 3 ಇರ್ತದೆ, ಒಮೆಗಾ 6 ನಾವು ಆಯಿಲ್ ತಿಂತೀವಲ್ಲ ಅದೇನಾಗಿರ್ತದೆ ಒಮೆಗಾ 6 ಆಗಿರ್ತದೆ. ಇಷ್ಟೆಲ್ಲ ಕೊಲೆಸ್ಟ್ರಾಲ್ ಬರೀ ಒಂದು ಪ್ರಾಡಕ್ಟ್ ಏನ್ ಮಾಡ್ತೈತೆ ಅಂತಂದ್ರೆ ಹಾರ್ಟು, ಇಮ್ಯುನಿಟಿ, ಬ್ರೇನು, ಜಾಯಿಂಟು, ಸ್ಕಿನ್ನು, ಐ, ಆನಂತರ ಬ್ಲಡ್ ಪ್ರೆಷರು, ಆನಂತರ ಕೊಲೆಸ್ಟ್ರಾಲ್ ಲೆವೆಲ್ ಇವನ್ನೆಲ್ಲ ಮೇಂಟೈನ್ ಮಾಡ್ತೈತೆ ಅಂತಂತಂದ್ರೆ ಎಷ್ಟೆಲ್ಲ ಸಹಾಯ ಮಾಡ್ತದೆ. ಓಕೆ, ಅದಕ್ಕೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ ನಾವು ಉಪಯೋಗ ಮಾಡೋದು ಬಹಳಷ್ಟು ಮುಖ್ಯ ಅಂತ ಹೇಳ್ಬೋದು. ಎಸ್, ಒನ್ ಮೋರ್ ಪ್ರಾಡಕ್ಟ್ ಇದೆ ಜಾಯಿಂಟ್ ಹೆಲ್ತ್ ಅಂತೇಳಿ, ಜಾಯಿಂಟ್ ಹೆಲ್ತ್ ಸಪ್ಲಿಮೆಂಟ್ ಅಂತ ಹೇಳಿ. ಪ್ರತಿಯೊಬ್ಬರು ನೋವಿದೆ,
ಪ್ರತಿಯೊಬ್ಬರಿಗೂ ನೋವಿದಾವೆ. ಯಾಕಂತಂದ್ರೆ ಇದು ಕೆಲಸ ಏನ್ ಮಾಡ್ತೈತೆ ಅಂತಂದ್ರೆ ನಮ್ಮ ಎಂಟೈರ್ ಬಾಡಿಯನ್ನ ರಿಲ್ಯಾಕ್ಸ್ ಮಾಡ್ತಕ್ಕಂಥ ಕೆಲಸ, ಅನಂತರ ರಿಲೀಫ್ ಮಾಡ್ತಕ್ಕಂಥ ಕೆಲಸ, ಮತ್ತ ಆಕ್ಟಿವೇಟ್ ಮಾಡ್ಲಿಕ್ಕೆ ಆಕ್ಟಿವೇಟ್ ಮಾಡ್ಲಿಕ್ಕೆ ಬಹಳಷ್ಟು ಆಕ್ಟಿವ್ ಆಗಿರ್ಲಿಕ್ಕೆ ಸಹಾಯವನ್ನ ಮಾಡ್ತದೆ. ಅದಕ್ಕೆ ನಮ್ಮ ಜಾಯಿಂಟ್ ಆಕ್ಟಿವ್ ಆಗಿದ್ದು, ರಿಲೀಫ್ ಆಗಿದ್ದು, ರಿಲ್ಯಾಕ್ಸ್ ಇದ್ದು ಅಂತಂತಂದ್ರ ಬೇಕಾದಷ್ಟು ಕೆಲಸ ಮಾಡ್ರಿ, ಏನೂ ನೋವಾಗೋದಿಲ್ಲ. ಯಾಕೆ ಎಷ್ಟೋ ಮಂದಿ ವ್ಯಾಯಾಮ ಮಾಡ್ತಿರ್ತಾರ, ಪೇನ್ ಯಾಕೆ ಬರ್ತಾವ ಅಂತಂತಂದ್ರೆ ಜಾಯಿಂಟ್ ಪ್ರಾಬ್ಲಮ್ಸ್. ಎಸ್, ಅದಕ್ಕೆ ಜಾಯಿಂಟ್ಸ್ ಹೆಲ್ತ್ ಏನ್ ಮಾಡ್ತೈತೆ ಅಂದ್ರೆ ಸಾಕಷ್ಟು ಬೆನಿಫಿಟ್ ಅದಾವ. ಏನ್ ಬೆನಿಫಿಟ್ ಅಂತಂದ್ರೆ ಒಂದು ಜಾಯಿಂಟ್ ಹೆಲ್ತ್ ಚೆನ್ನಾಗಾಗತ್ತ, ಇದರ ಒಂದು ಮೂಳೆಗಳ ಆರೋಗ್ಯ ಚೆನ್ನಾಗಾಗತ್ತ, ಜೊತೆಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗತ್ತೆ. ಆನಂತರ ಸೆಕ್ಸುವಲ್ ಹೆಲ್ತ್ ಕೂಡ ಚೆನ್ನಾಗಾಗತ್ತೆ. ಬಹಳಷ್ಟು ಮಂದಿ ಸೆಕ್ಸುವಲ್ ಎರೆಕ್ಟೈಲ್ ಡಿಶ್ ಫಂಕ್ಷನ್ಸ್ ಬಹಳಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ಆಹಾರನ ಹಾಗಾಗಿ ಏನಾಗತ್ತೆ ಅಂತಂದ್ರೆ ಸೆಕ್ಸುವಲ್ ಪ್ರಾಬ್ಲಮ್ಸ್ ಬಹಳಷ್ಟು ಅದಾವ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೇರೆದಕ್ಕೆ ಮೊರೆ ಹೋಗ್ತೀವಿ, ಅದು ಇದು ಏನೇನೋ ಬೇರೆ ಮಾಡ್ಲಿಕ್ಕೆ ಹೋಗ್ತೀವಿ. ಬಟ್ ಈ ಪ್ರಾಡಕ್ಟ್ ಏನ್ ಮಾಡ್ತದೆ ಅಂದ್ರೆ ಇಂಪ್ರೂವಿಂಗ್ ದ ಸೆಕ್ಸುವಲ್ ಹೆಲ್ತ್ ಬೋತ್ ಮೆನ್ ಅಂಡ್ ವುಮನ್, ಮಹಿಳೆ ಮತ್ತು ಪುರುಷರಿಗೂ ಕೂಡ ಸಹಾಯ ಮಾಡ್ತದೆ. ಜೊತೆಗೆ ಜಾಯಿಂಟ್ ರಿಲೀಫ್ ಮಾಡ್ತದೆ. ಆನಂತರ ನಮ್ಮ ಜಾಯಿಂಟ್ ನಲ್ಲಿ ಇರ್ತಕ್ಕಂಥ ಕಾರ್ಟಿಲೇಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತದೆ. ಕಾರ್ಟಿಲೇಜ್ ಅನ್ನ ಇಂಪ್ರೂವ್ ಮಾಡ್ತದೆ, ಯಾಕಂದ್ರೆ ಬಹಳಷ್ಟು ಕಾರ್ಟಿಲೇಜ್ ಹಾಳಾಗ್ತಾ ಇರ್ತವೆ. ಜೊತೆಗೆ ಆಸ್ಟಿಯೋಪೊರೋಸಿಸ್ ಇಂತಕ್ಕಂಥ ರೋಗಗಳನ್ನ ಏನ್ ಮಾಡ್ತದೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಬಹಳಷ್ಟು ಮಂದಿಗೆ ಮೂಡ್ ಸ್ವಿಂಗ್ ಆಗ್ತದೆ, ಮೂಡ್ ಸ್ವಿಂಗ್ ಕೂಡ ಆಗ್ಲಾರ್ದಂತೆ ನೋಡ್ತದೆ. ಇಂತಹ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ಕೂಡ ಹೆಂಗ್ ಉಪಯೋಗ ಮಾಡಬೇಕು, ಈ ಪ್ರಾಡಕ್ಟ್ ಅನ್ನ ದಿನಕ್ಕೆ 2 ಕ್ಯಾಪ್ಸೂಲ್ ನಲ್ಲಿ ಇದನ್ನ ರೆಡಿ ಆಗಿದೆ. ಯಾಕಂತಂದ್ರೆ ಆಹಾರನೇ ಆದ ಕ್ಯಾಪ್ಸೂಲ್ ಮುಖಾಂತರ ರೆಡಿ ಮಾಡಿದ್ದಾರೆ. ಇದನ್ನ 1 ಕ್ಯಾಪ್ಸೂಲ್ ಅನ್ನ 2 ಟೈಮ್ಸ್ ತಗೋಬೇಕು. 2 ಟೈಮ್ಸ್ ಹಾಟ್ ವಾಟರ್ ನಗರ ಅಥವಾ ಹಾಟ್ ಮಿಲ್ಕ್ ಜೊತೆನರ ಆಫ್ಟರ್ ಮೀಲ್, ಊಟ ಆದ ನಂತರ ನೀವು ಉಪಯೋಗ ಮಾಡಿದ್ದಾದ್ರೆ ಬಹಳಷ್ಟು ಚೆನ್ನಾಗಿ ಏನ್ ಮಾಡ್ತದೆ ಅಂದ್ರೆ ಕೆಲಸ ಮಾಡ್ತದೆ. ನೀವು ಪೇನ್ ಇರ್ಲಾರ್ದ ಫ್ರೀ ಆಗಿ ಲೈಫ್ ಅನ್ನ ಲೀಡ್ ಮಾಡಬಹುದು. ಓಕೆ, ಇದು ಒಂದು ಅದ್ಭುತ ಪ್ರಾಡಕ್ಟ್. ಎಸ್, ಒನ್ ಮೋರ್ ಪ್ರಾಡಕ್ಟ್. ಯಾರಿಗೆಲ್ಲ ಚಂದಾಗಿ ಫೈನ್ ಆಗಿ ಫಿಟ್ ಆಗಿ ನಾನು ಹ್ಯಾಂಡ್ಸಮ್ ಆಗಿ ಐಶ್ವರ್ಯ ರಾಯ್ ತರ ಸಲ್ಮಾನ್ ಖಾನ್ ತರ ಇರ್ಬೇಕಂತ ಇಷ್ಟ ಇದೆ, ಎಲ್ಲರಿಗೂ ಕೂಡ ಇದೆ. ಎಸ್, ಎಲ್ಲರೂ ಕೂಡ ನೋಡಕ್ ಚೆನ್ನಾಗಿ ಕಾಣ್ಬೇಕಂತ ಅದಕ್ಕೆ ನಾವು ದಿನ ಪ್ರತಿ ಸ್ನೋ ಪೌಡರ್, ಲಿಪ್ಟಿಕ್, ಲಾಲಿಪಾಪ್ ಎಲ್ಲಾನು ಬಡ್ಕೋತೀವಿ. ಎಸ್, ಹೀಗಾಗಿ ಸ್ಕಿನ್ ಬೂಸ್ಟರ್ ಅಂತಕ್ಕಂಥ ಒಂದು ಮೇಲಿನ ಸ್ಕಿನ್ ಬೂಸ್ಟರ್ ಏನ್ ಮಾಡಿದೆ ಅಂತಂದ್ರೆ ಅದ್ಭುತವಾದಂತ ಸ್ಕಿನ್ ಕೊಲಾಜನ್. ಎಸ್, ಇದ್ರೊಳಗ ಸ್ಕಿನ್ ಅನ್ನ ಹೆಲ್ದಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಸ್, ಅದಕ್ಕೆ ಮೇಲಿನ್ ಸ್ಕಿನ್ ಬೂಸ್ಟರ್ ಅಂತ ಕರಿತೀವಿ. ಇದ್ರೊಳಗೆ ಆಕ್ಚುಲಿ ಇದು ಸ್ಯಾಚೆಟ್ ಇರ್ತವೆ, ಒಂದು ಸ್ಯಾಚೆಟ್ ಇರ್ತವೆ. ಇದನ್ನ ಸ್ಕಿನ್ ಒಂದು 250 ಅಥವಾ 250 ml ವಾಟರ್ನೊಳಗೆ ನಾರ್ಮಲ್ ಅಥವಾ ಕೋಲ್ಡ್ ವಾಟರ್ನಾಗ ಹಾಕಿ ಅದನ್ನ ಸ್ಟರ್ ಮಾಡಿ ಅದನ್ನ ಪರ್ ಡೇ ದಿನಕ್ಕೆ 1 ಸಾರಿ ಮುಂಜಾನೆ ಅಥವಾ ಸಾಯಂಕಾಲ ಮಲಗುವಾಗ ಅಥವಾ ಮುಂಜಾನೆ ವ್ಯಾಯಾಮ ಅಥವಾ ಏನಾದ್ರೂ ಒಂದು ನೀವು ಆಕ್ಟಿವಿಟೀಸ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ ಇದನ್ನ ತಗೊಳ್ಳೋದ್ರಿಂದ ಅಷ್ಟು ನಮ್ಮ ಸ್ಕಿನ್ ಕೊಲಾಜನ್ ಏನಾಗತ್ತೆ ಅಂತಂದ್ರೆ ಇಂಪ್ರೂವ್ಮೆಂಟ್ ಆಗತ್ತೆ. ಹೆಲ್ದಿ ಲುಕ್, ಫೇರ್ ಆಗಿ ಕಾಣ್ತೀವಿ, ನೋಡಕ್ಕೆ ಬಹಳ ಚಂದ ಕಾಣ್ತೀವಿ. ಓಕೆ, ಎಸ್, ಒಳಗಿಂದಲೇ, ಇದು ಹೊರಗಿಂದ ಅಲ್ಲ. ಹೊರಗೆ ನಾವು ಕ್ರೀಮವನ್ನು ಏನೋ ಹಚ್ಬಹುದು, ಬಟ್ ಒಳಗಿಂದಲೇ ಇದು ಏನ್ ಮಾಡ್ತೈತೆ ಅಂತಂದ್ರೆ ನಮ್ಮ ಸ್ಕಿನ್ ಅನ್ನ ಹೆಲ್ದಿ ಆಗಿರ್ಲಿಕ್ಕೆ ಕೆಲಸ ಮಾಡ್ತದೆ. ಯಾಕಂದ್ರೆ ಸ್ಕಿನ್ ಅಂದ್ರೆ ಬಿಗ್ಗೆಸ್ಟ್ ಆರ್ಗನ್, ನಮ್ಮ ದೇಹದ ಒಂದು ಬಿಗ್ಗೆಸ್ಟ್ ಆರ್ಗನ್ ಯಾವ್ದಂದ್ರೆ ಸ್ಕಿನ್. ಅದು ಚೆನ್ನಾಗಿತ್ತಂದ್ರೆ ಎಲ್ಲಾ ಚೆನ್ನಾಗಿರ್ತಾವ, ಇಲ್ಲಾಂದ್ರೆ ಕೆರ್ಕೋತ ಆ ಕಡೆ ಈ ಕಡೆ ಏನೇನೋ ಮಾಡ್ಕೋತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅನ್ಹೆಲ್ದಿಯಾಗಿ ಇರ್ಲಿಕ್ಕೆ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ಕಿನ್ ಬೂಸ್ಟರ್ ಏನ್ ಮಾಡ್ತೈತೆ ಅಂದ್ರೆ ನಮ್ಮ ಸ್ಕಿನ್ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತದೆ. ಇದು ಏನ್ ಮಾಡ್ತೈತೆ ಅಂದ್ರೆ ನಮ್ಮ ದೇಹದೊಳಗ ಸ್ಕಿನ್ ಒಳಗ ಕೊಲಾಜನ್ ಅಂತಕ್ಕಂಥ ಒಂದು ಇದೆ. ಆ ಕೊಲಾಜನ್ ಏನ್ ಮಾಡ್ತೈತೆ ಅಂತಂದ್ರೆ ಪ್ರಿವೆಂಟ್ ಮಾಡ್ತದ, ರಕ್ಷಣೆ ಏನ್ ಮಾಡ್ತದೆ. ಹಂಗಾಗಿ ನಮ್ಮ ಫೈನ್ ಆಗಿರ್ತಕ್ಕಂಥ ಸ್ಕಿನ್ ಲೈನ್ಸ್ ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಜೊತೆಗೆ ಏನಾಗತ್ತೆ ಅಂತಂದ್ರೆ ರಿಂಕಲ್ಸ್ ಬೀಳ್ತಾ ಇರ್ತವೆ, ಈ ನರೆಗಳು ಬೀಳ್ತಾ ಇರ್ತವೆ, ಅವು ಕೂಡ ಏನಾಗತ್ತೆ ಅಂದ್ರೆ ಕಡಿಮೆ ಆಗ್ತಾ ಬರ್ತದೆ. ಅಂಡ್ ಸ್ಕಿನ್ ಇಲಾಸ್ಟಿಸಿಟಿ ಅಂದ್ರೆ ಜಗ್ಗುವಿಕೆ, ಹಿಗ್ಗುವಿಕೆ, ಕುಗ್ಗುವಿಕೆ ಚೆನ್ನಾಗಿ ಆಗ್ತದೆ. ಜೊತೆಗೆ ಜಾಯಿಂಟ್ ಪೇನು ಕೂಡ ರಿಲೀಫ್ ಆಗ್ತದೆ. ಆನಂತರ ಸ್ಕಿನ್ ಹೈಡ್ರೇಷನ್ ಕೂಡ ಏನ್ ಮಾಡ್ತೈತೆ ಅಂದ್ರೆ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಜೊತೆಗೆ ಕೆಲವೊಬ್ರು ಬಿಳಿ ಕೂದಲಾಗ್ತಿರ್ತವೆ, ಅದನ್ನ ಕಪ್ಪಾಗಿಸ್ಲಿಕ್ಕೆ ಕೂಡ ಸಹಾಯ ಮಾಡ್ತದೆ. ಹೇರ್ ಥಿಕ್ ಆಗ್ಲಿಕ್ಕೆ ಸಹಾಯ ಮಾಡ್ತದೆ. ಬಾಡಿ ಹೇರ್ಸ್ ಇನ್ಕ್ರೀಸ್ ಆಗ್ಲಿಕ್ಕೆ, ಎಷ್ಟೋ ಮಂದಿ ಕೂದಲು ಲಾಸ್ ಆಗತ್ತಾವ, ಕೂದಲು ಬರ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಆನಂತರ ಪಿಗ್ಮೆಂಟೇಶನ್ ಆಗ್ತಿರ್ತಾವ, ಮೊಡವೆಗಳಾಗ್ತಿರ್ತವೆ. ಆನಂತರ ಇವು
ಇವುಗಳನ್ನ ಏನ್ ಮಾಡ್ತೈತೆ ಅಂದ್ರೆ ಪ್ರೊಟೆಕ್ಟ್ ಮಾಡ್ತದ. ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಸ್, ಬಹಳಷ್ಟು ಮಂದಿಗೆ ಇದು ಗೊತ್ತಿರೋದಿಲ್ಲ. ಓಕೆ, ಒನ್ ಮೇರ್ ಪ್ರಾಡಕ್ಟ್. ಎಸ್, ಸೇಕ್ ಮಿಕ್ಸ್ ಪ್ರೀಮಿಯಂ ಮಿಲ್ಕ್ ಪೌಡರ್ ಅಂತ ಕರಿತೀವಿ. 500 ಗ್ರಾಮ್ ಇರ್ತದ. ಎಸ್, ಇದು ಏನು ಅಂತಂತಂದ್ರೆ ಮಿಲ್ಕ್. ಇದು ಎನಿಮಲ್ ಮಿಲ್ಕ್ ಅಲ್ಲ, ಪ್ಲಾಂಟ್ ಮಿಲ್ಕ್. ಬಹಳಷ್ಟು ಮಂದಿ ಐತೆ ನಮ್ಮ ಮನ್ಯಾಗ ಹಾಲು ಸಿಗ್ತಾವಲ್ರಿ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಇದಕ್ಕೆ ಜಗಜಾಂತರ ವ್ಯತ್ಯಾಸಗಳದಾವ. ಮನ್ಯಾಗ ಹಾಲು ಸಿಗ್ಬೋದು, ಬಟ್ ಆ ಹಾಲ ಬೇರೆ, ಈ ಹಾಲ ಬೇರೆ. ಇದು ಪ್ಲಾಂಟ್ ಮಿಲ್ಕ್ ಆಗಿರ್ತದ. ಎಸ್, ಇದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಇದ್ರೊಳಗ 0 ಕ್ಯಾಲರಿ ಇರ್ತದ, ಜೊತೆಗೆ ವಿಟಮಿನ್ ಡಿ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ. ಇದು ಏನ್ ಮಾಡ್ತೈತೆ ಅಂದ್ರೆ ಇಮ್ಯುನಿಟಿ ಪವರ್ ಹೆಚ್ಚಾಗಲಿಕ್ಕೆ, ಎಸ್ಪೆಷಲಿ ಮಕ್ಕಳಿಗೆ ಬಹಳಷ್ಟು ಮುಖ್ಯವಾದಂಥದ್ದು. ಎಲ್ಲರಿಗೂ ಕೂಡ ಮುಖ್ಯ, ಎಸ್ಪೆಷಲಿ ಮಕ್ಕಳಿಗೆ ಮಿಲ್ಕ್ ಪೌಡರ್ ಬಹಳಷ್ಟು ಮುಖ್ಯ. ಅದಕ್ಕೆ ಮಿಲ್ಕ್ ಪೌಡರ್ ಜೊತೆಗೆ ನೀವು ಏನೋ ಚಿಲ್ಡ್ರನ್ ಸೇಕ್ ಮಿಕ್ಸ್ ಅನ್ನ ಹಾಕಿ ಕೊಟ್ರಂದ್ರೆ ಬಹಳಷ್ಟು ಟೇಸ್ಟಿ ಆಗಿರ್ತದೆ, ಸಖತ್ ಎಂಜಾಯ್ ಮಾಡ್ತಾರೆ ಮಕ್ಕಳು. ಅದಕ್ಕೆ ಅವ್ರಿಗೆ ವಿಟಮಿನ್ ಡಿ, ಕ್ಯಾಲ್ಸಿಯಂ ಏನಾಗುತ್ತೆ ಅಡಿಷನಲ್ ಸಿಗೋದ್ರಿಂದ ಬಹಳಷ್ಟು ಏನಾಗುತ್ತೆ ಅಂದ್ರೆ ಮೂಳೆ ಮಾಂಸಗಳು ಬಹಳಷ್ಟು ಸ್ಟ್ರಾಂಗ್ ಆಗ್ತಾವ. ಅನಂತರ ಡೈಜೆಷನ್ ಚೆನ್ನಾಗಿ ಆಗ್ತದ. ಯಾಕಂತಂದ್ರೆ ಇದ್ರೊಳಗ ಕೆಲವೊಬ್ಬರಿಗೆ ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಾಗೋದ್ರಿಂದ ತೊಂದರೆಗಳ ಆಗ್ತಿರ್ತಾವ. ಓಕೆ, ಇದು ಏನಾಗಿರ್ತಂದ್ರೆ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಆಗಿರೋದ್ರಿಂದ ಬಹಳಷ್ಟು ಡೈಜೆಷನ್ ಚೆನ್ನಾಗಿ ಆಗ್ತದ, ಮಸಲ್ ಸ್ಟ್ರೆಂಥಿಂಗ್ ಬರ್ತದ, ಮತ್ತು ಹೆಚ್ಚು ದೀರ್ಘಾಯುಷಿಗಳ ಆಗ್ಲಿಕ್ಕೆ ಬಹಳಷ್ಟು ಸಹಾಯವನ್ನ ಮಾಡ್ತದ. ಓಕೆ, ಇವು ನಮ್ಮ ಮೇಲಿನ ನ್ಯೂಟ್ರಿಕೇರ್ದ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಜೊತೆಗೆ ಇನ್ನೂ ಬಹಳಷ್ಟು ಪ್ರಾಡಕ್ಟ್ ಕೂಡ ರೀಸೆಂಟ್ಲಿ ಲಾಂಚ್ ಆಗತಕ್ಕಂತಹ ಒಂದು ಕ್ರಿಯೆ ಕೂಡ ನಡೀತಾ ಇದಾವೆ. ಒಟ್ಟಾರೆಗೆ ನಮ್ಮ ಕಂಪನಿ ಏನ್ ಮಾಡ್ತಾ ಇದೆ ಅಂತಂತಂದ್ರೆ ಬಹಳಷ್ಟು ಇದ್ರ ಮೇಲೆ ಕೆಲಸ ಮಾಡ್ತಾ ಇದೆ. ಒಂದು ಈಗ ಮ್ಯಾನುಫ್ಯಾಕ್ಚರಿಂಗ್ ಹೆಂಗ್ ಆಗ್ತದೆ, ಎಸ್, ನಮ್ಮ ಪ್ರಾಡಕ್ಟ್ ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ ಅಂತಕ್ಕಂಥ ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಂಡ್ ಬರೋಣ. ಎಸ್, ಯಾಕಂದ್ರೆ ಗೊತ್ತಿರ್ಬೇಕು. ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಏನೋ ಆಗ್ತದೆ ಬಿಡಿ ಅಂತ ಹೇಳಿ. ಅದಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹೆಂಗ್ ಆಗುತ್ತೆ ಅಂತಕ್ಕಂಥ ಒಂದು ವಿಡಿಯೋನ ನಾವು ನೋಡ್ಕೊಂಡ್ ಬರೋಣ. ಎಸ್, ಫೈನ್.
ಎಸ್ ಸೂಪರ್. ಎಂಟೈರ್ ಆಗಿ ನಮ್ಮ ಕಂಪನಿ ಹೇಗೆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದ, ನಿಮ್ಮ ಮನೆ ಬಾಗಿಲಿಗೆ ಹೇಗೆ ತಲುಪಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ನೀವು ಎಂಟೈರ್ ಆಗಿ ನೋಡಿದ್ರಿ. ಯಾಕಂತಂದ್ರೆ ಬಹಳಷ್ಟು ಮುಖ್ಯ. ಯಾಕಂದ್ರೆ ಸೈಂಟಿಫಿಕ್ಲಿ ಡಿಸೈನ್ ಆಗ್ತದೆ. ಬಹಳಷ್ಟು ಟೆಸ್ಟ್ ಗಳಾಗಿ ಏನ್ ಮಾಡ್ತಕ್ಕಂತಂದ್ರೆ ಸೆಲ್ಯುಲಾರ್ ನ್ಯೂಟ್ರಿಷನ್ ಆಗಿರೋದ್ರಿಂದ ನಮಗೆ ಬಹಳಷ್ಟು ಅದ ಏನೋ ನಮಗೆ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ಕಂಪನಿ ಮಾಡ್ತದೆ. ಥ್ಯಾಂಕ್ ಯು. ಓಕೆ, ಒನ್ ಮೋರ್ ಜೊತೆಗೆ ಇನ್ನೊಂದಿದೆ.